ನಮ್ಮ ಗುರುಗಳು ನೋಡೋದಕ್ಕೂ ಕೂಡ ಭಾಳ ಸೊಗಸಾಗಿದ್ದರು. ಅವರನ್ನು ಯಾರಾದರೂ ಹತ್ತಿರ ನೋಡಿರೋಂಥವ್ರಿಗೆ ನೆನಪಿರುತ್ತೆ. ಅವರು ಬಿಳಿ ಪಂಚೆ, ಬಿಳಿ ಜುಬ್ಬ ಹಾಕ್ಕೊಳ್ತಿದ್ರು, ಒಂದು ಉತ್ತರೀಯ ಮತ್ತು ಒಂದು ಗಂಧದ ಒಂದು ತಿಲಕವನ್ನು ಇಟ್ಕೊಳ್ಳಿದ್ರು. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ ಅದು ಚಿತ್ರ, ಕಲರಲ್ಲಿ ಇದ್ದಿದ್ರೆ ಅದು ನಿಮಗೆ ಇದರಲ್ಲಿದೆ, ಆ ಪುಸ್ತಕದಲ್ಲಿದೆ ನೋಡಿ. ಅವರ ನಿಲುವೇ ಒಂದು ರೀತಿ ಬಹಳ ಒಂದು ಫಿಸಿಕಲ್ ಆಗೂ ಕೂಡ ಅವರು ನೋಡೋದಕ್ಕೆ ಬಹಳ ಸುಂದರವಾಗಿ ಇದ್ದಂಥವ್ರು. ಅದಲ್ಲದೆ ಅವರ ಮಾತು, ಆ ಮಾತಿನ ಮಧ್ಯೆ ಅವರ ಕಣ್ಣುಗಳಲ್ಲಿ ಇದ್ದಂಥ ಹೊಳಪು, ಅದು ನಾನು ಆ ಕಣ್ಣುಗಳ ಹೊಳಪನ್ನು, ಅದು ರಾಮಚಂದ್ರಾಯರು ಅನ್ನುವಂಥ ವ್ಯಕ್ತಿ ಆ ಶರೀರಕ್ಕೆ ಒದಗಿದ ಹೊಳಪು ಅಂತ ನಾನು ಹೇಳೋದಿಲ್ಲ. ಆ ವ್ಯಕ್ತಿತ್ವ ಯಾವುದನ್ನು ಪ್ರತಿನಿಧಿಸ್ತಾ ಇತ್ತು, ಆ ಸಂಸ್ಕೃತಿ ಭಾರತೀಯತೆ ಇದೆಯಲ್ವಾ, ಆ ಭಾರತೀಯತೆಯ ಹೊಳಪು ಅವ್ರ ಕಣ್ಣಿನಲ್ಲಿ ಹೊಳಿತಾ ಇತ್ತು ಅಂತ, ಅದು ನಮ್ಮನ್ನು ಸೆಳೀತಾ ಇತ್ತು. ಅವರ ನಿಲುವಿದೆಯಲ್ಲ, ಅದು ಕೇವಲ ರಾಮಚಂದ್ರಾಯರು ಅನ್ನುವಂಥ ಒಬ್ಬ ವ್ಯಕ್ತಿಯ ನಿಲುವಲ್ಲ. ಅದು ಒಂದು ಸಂಸ್ಕೃತಿ ಓಡಾಡೋದಕ್ಕೆ ಶುರುವಾದರೆ, ಒಂದು ಸಂಸ್ಕೃತಿ ಮಾತಾಡೋದಕ್ಕೆ ಶುರುವಾದರೆ, ಜೀವಂತಿಕೆ ಬಂದರೆ ಒಂದು ಸಂಸ್ಕೃತಿಗೆ, ಅದು ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಮಾತಾಡುತ್ತೆ, ಯಾವ ರೀತಿ ಕೂತ್ಕೊಳ್ಳುತ್ತೆ ಅನ್ನುವಂಥ ಒಂದು ರೀತಿಯ ಒಂದು ಸಾಧಾರಣೀಕರಣ, ಒಂದು ಸಂಸ್ಕೃತಿಯ ಸಾಧಾರಣೀಕರಣ, ಒಂದು ಸಂಸ್ಕೃತಿಯ ಒಂದು ವಿಗ್ರಹ ರೂಪ ನಮ್ಮ ಗುರುಗಳಾಗಿದ್ದರು ಅಂತ. ಇದು ಆಕರ್ಷಣೆಗೆ ನಿಜವಾದಂಥ ವಿಷಯ ಅಂಥೇಳಿ ನಾನೇ ಅವ್ರ ಬಗ್ಗೆ ಒಂದು ಮಾತು ತುಂಬ ವೇದಿಕೆಗಳು ನಾನು ಹೇಳಿದ್ದೀನಿ. ಈ ಮಾತು ಹೇಳಿ ಆ ಸಭೆ, ನಾನು ಮೊದಲು ಈ ಮಾತು ಹೇಳಿದಾಗ ಆ ಸಭೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರಿದ್ದರು. ನಮ್ಮದು ಒಂದು ಪುಸ್ತಕ ರಿಲೀಸು ಅವತ್ತು, ನಮ್ಮ ಗುರುಗಳದೇ ಒಂದು ಪುಸ್ತಕ, ಅವರಿಗೆ ಸೇಡಿಯಾಪು ಪ್ರಶಸ್ತಿ ಬಂತು. ಆವತ್ತು ಅವ್ರದ್ದು ಅಣ್ಣಪ್ಪ ದೈವ ಕೃತಿ ಉಡುಪಿನಲ್ಲಿ ರಿಲೀಸು. ಅದಕ್ಕೆ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದರು, ಅವರೇ ಪ್ರಶಸ್ತಿ ಪ್ರದಾನ ಮಾಡಿದ್ದು. ಆವಾಗ ನಾನು ಮಾತಾಡ್ತಾ ಒಂದು ಹೊಳಿತು ನನಗೆ, ಅದೊಂದು ರೂಪಕವಾಗಿ ಹೊಳಿತು, ಗುರುಗಳ ಬಗ್ಗೆ ಏನು ವರ್ಣನೆ ಮಾಡೋದು ಅಂಥೇಳಿ. ನೋಡಿ, ವಾಲ್ಮೀಕಿಗಳು ರಾಮನನ್ನು ಒಂದು ಅದ್ಭುತವಾದಂಥ ರೀತಿಯಲ್ಲಿ ವರ್ಣಿಸ್ತಾರೆ ರಾಮಾಯಣದಲ್ಲಿ. ಏನದು ಅಂತ ಹೇಳಿದ್ರೆ, ರಾಮನನ್ನ ಬೇರೆ 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 ರೀತಿಯಲ್ಲಿ ವರ್ಣಿಸ್ತಾರೆ. ಅವನು ಸತ್ಯವಂತ, ಹಾಗೆ ಹೀಗೆ ಏನೋ ಆ ವಿಶೇಷಣಗಳೆಲ್ಲ ಹಾಕಿದ್ರೆ ಅದಕ್ಕೆಲ್ಲದಕ್ಕೂ ಒಂದು ಶಿಖರಪ್ರಾಯವಾಗಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ರಾಮ ಅನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಈ ಧರ್ಮವಂತ, ಸತ್ಯವಂತ, ಅದೆಲ್ಲ ಹೌದು. ಅದು ಮೀರಿ ಏನು ಅಂತ ಹೇಳಿದ್ರೆ, ಅವನು ಧರ್ಮದ ಮೂರ್ತ ರೂಪ ಅಂತ. ರಾಮೋ ವಿಗ್ರಹವಾನ್ ಧರ್ಮ. ಧರ್ಮ ಅನ್ನುವಂಥದ್ದು ಒಂದು ಮೂರ್ತ ರೂಪಕ್ಕೆ ಸಿಗುವಂಥದ್ದಲ್ಲ. ಅದು ನೀವು ಧರ್ಮದ ವ್ಯಾಖ್ಯಾನ, ಮೀಮಾಂಸಕರು ಮೊದಲನೇ ಸೂತ್ರವೇ ಅದು, ಧರ್ಮದ ಮೀಮಾಂಸೆ ಮಾಡೋಣ ಅಂತ ಹೋಗ್ತಾರೆ. ಆದರೆ ಅದು ಎಷ್ಟು ಕಷ್ಟ ಅಂಥೇಳಿ ಅಲ್ಲಿ ಗೊತ್ತಾಗುತ್ತೆ. ಮೀಮಾಂಸಕರಿಗೆ ಕಷ್ಟ, ಇನ್ನು ಬೇರೆ ದರ್ಶನದವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಧರ್ಮವನ್ನು ಹೇಳೋದಕ್ಕೆ ಅಂತ. ಆ ಧರ್ಮವನ್ನು ನಾವು ಒಂದು ಜಾಗದಲ್ಲಿ ಒಂದು ಮೂರ್ತ ರೂಪ, ಒಂದು ರೂಪ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಆಯಾ ಸಂದರ್ಭದಲ್ಲಿ ವ್ಯಾಖ್ಯಾನಗಳ ಮೂಲಕವೇ ಅದು ಪ್ರಕಟ ಆಗಬೇಕು, ಏನು ಅನ್ನೋ ತೀರ್ಮಾನ ಆಗಬೇಕು ಅಂತ. ಆದರೆ ಆ ಧರ್ಮ, ಅಮೂರ್ತವಾದಂಥ ಧರ್ಮ ತತ್ವಕ್ಕೆ ಏನಾದರೂ ಒಂದು ಮೂರ್ತ ರೂಪ ಬಂದುಬಿಟ್ರೆ, ಅದು ಯಾವ ಒಂದು ಆಕಾರ ತಿಳಿಯುತ್ತೆ ಅಂತ ಹೇಳಿದ್ರೆ, ಅದು ರಾಮನ ರೂಪದಲ್ಲಿ ಬರುತ್ತೆ ಅಂತ. ಅಂದರೆ ಏನು, ರಾಮ ಅನ್ನುವಂಥ ವ್ಯಕ್ತಿ ನಡೆದಾಡುವ ಧರ್ಮದ ಸ್ವರೂಪ, ಜೀವಿಸಿರುವಂಥ ಧರ್ಮದ ಸ್ವರೂಪ. ಹೀಗೆ ಅದು ವಿಗ್ರಹ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ, ಈಗ ಎಲ್ಲೆಲ್ಲೂ ದೇವರಿದ್ದಾನೆ, ಆದರೆ ಎಲ್ಲೆಲ್ಲೂ ದೇವರಿರುವಂಥದ್ದು ನಾವು ಗಣೇಶನಲ್ಲೋ ಶಿವನಲ್ಲೋ ಕೃಷ್ಣನಲ್ಲೋ ಬೇಕು ಅಂದರೆ ಅದಕ್ಕೊಂದು ಮೂರ್ತ ರೂಪ ಬೇಕು. ಹೀಗೆ ಧರ್ಮದ ಮೂರ್ತ ರೂಪ ರಾಮ ಅಂಥೇಳಿ ವಾಲ್ಮೀಕಿಗಳಲ್ಲಿ ವರ್ಣಿಸ್ತಾರೆ. ಅದೇ ರೀತಿ ಭಾರತೀಯ ಸಂಸ್ಕೃತಿ ಅಂದರೆ ಏನು, ಭಾರತೀಯತೆ ಅಂದರೆ ಏನು, ಈ ರೀತಿದೊಂದು ಪ್ರಶ್ನೆ ನಾವೇನಾದರೂ ಹಾಕ್ಕೊಂಡ್ರೆ, ಆ ಭಾರತೀಯತೆಗೇನಾದರೂ ಒಂದು ಪುರುಷಾಕಾರ, ಭಾರತೀಯ ವಿದ್ಯೆಗಳಿಗೆ ಒಂದು ಪುರುಷಾಕಾರ ಬಂದರೆ ಅದು ಎಸ್ ಕೆ ರಾಮಚಂದ್ರಾಯರ ಸ್ವರೂಪದಲ್ಲಿ ನಿಂತು ಬಿಡುತ್ತೆ ಅಂತ ನಾವು ಹೇಳಿ. ಅದು ಎಷ್ಟು ಸತ್ಯದ ಮಾತು ಅಂತ. ಯಾಕೆಂದರೆ ಈಗ ವಿನಯ್ ಹೇಳ್ತಿದ್ರು, ನಮ್ಮ ಗುರುಗಳು ಎಷ್ಟೆಲ್ಲ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ರು ಅಂತ. ವೇದಾಂತ, ಜೈನ, ಬೌದ್ಧ, ಚಿತ್ರ, ಶಿಲ್ಪ, ಆಯುರ್ವೇದ, ಸಂಗೀತ, ಸಾಹಿತ್ಯ, ನೀವು ಯಾವ ಕ್ಷೇತ್ರವನ್ನೇ ತಗೊಳ್ಳಿ, ಸೈಕಾಲಜಿ, ವೇದಾಂತ, ತಂತ್ರ, ಆಗಮ, ಸ್ವತಃ ಅವರೇ ಶಿಲ್ಪಗಳು ಮಾಡ್ತಿದ್ರು, ಚಿತ್ರಗಳು ಬರೀತಾ ಇದ್ರು, ಸಂಗೀತ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನೀವು ಯಾವುದೇ ಕ್ಷೇತ್ರ, ಭಾರತೀಯ ವಿದ್ಯೆಗಳು ಅಂತ ನೀವು ಏನನ್ನ ಹೆಸರು ಕೊಡಿ, ಆ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ ಅಂತ. ಹಾಗೆ ಆ ಭಾರತೀಯ ವಿದ್ಯೆಗಳ ಒಂದು ಮೂರ್ತ ರೂಪವಾಗಿ ನಮ್ಮ ಗುರುಗಳು ನಮ್ಮ ಮಧ್ಯೆ ನಡೆದಾಡಿ ಎಷ್ಟು ಜನಕ್ಕೆ ಅವರು ಸ್ಫೂರ್ತಿಯನ್ನು ಕೊಟ್ಟರು ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂಗತಿ. ಆನಂದ್ ಕುಮಾರಸ್ವಾಮಿ ಅವರು ನನಗೆ ಬಹಳ ಇಷ್ಟ ಅಂತೇಳಿ ಕೆಲವರು ಸ್ನೇಹಿತರಿಗಾದರೂ ಗೊತ್ತು. ನಮ್ಮ ಸಂಸ್ಕೃತಿ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ ಅವರು.
ನಮ್ಮ ಗುರುಗಳು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಕಲಾತತ್ವ ಮಹರ್ಷಿ ಆನಂದ ಕುಮಾರಸ್ವಾಮಿ ಅಂಥೇಳಿ. ಹಾಗೆ ಭಾರತೀಯ ಕಲೆ ದರ್ಶನಗಳ ಬಗ್ಗೆ ಅಗಾಧವಾದಂಥ ಕೆಲಸವನ್ನು ಮಾಡಿದಂಥವ್ರು. ಅವರು ಸುಮಾರು 100-120 ವರ್ಷಗಳ ಹಿಂದೆ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ತಾರೆ, ಭಾರತ ವಿಶ್ವಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತ. ಈಗ ನಾವು ಭಾರತದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಲ್ಲಪ್ಪ, ಆಗಿನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಎರಡೂ ನಾವು ಕಳ್ಕೊಂಡಿದ್ವಿ. ಇಂಥ ಸಂದರ್ಭದಲ್ಲಿ ಜನರಿಗೆ ಆ ಸ್ವಾತಂತ್ರ್ಯದ ಕಡೆಗೆ ಅವರನ್ನು ಉದ್ದೀಪನಗೊಳಿಸಬೇಕು, ಜಾಗೃತಗೊಳಿಸಬೇಕು ಅಂತಿದ್ರೆ ನಮ್ಮತನ ನಾವು ಏನು ಕಳ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗಬೇಕು ಮೊದಲಿಗೆ ಅಲ್ವಾ. ನೀವು ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಹುಡುಕಾಟ ಮಾಡಬೇಕು ಅಂತಂದರೆ ಮನೇಲಿ ಏನು ಕಳ್ಕೊಂಡಿದ್ದೀವಿ ಅಂತ ಗೊತ್ತಾಗಬೇಕು. ಹಾಗೆ ನಾವು ಏನು ಕಳ್ಕೊಂಡಿದ್ದೀವಿ ಅನ್ನುವಂಥ ಒಂದು ಹುಡುಕಾಟದಲ್ಲಿ ಕುಮಾರಸ್ವಾಮಿಯವರು ಒಂದು ಪ್ರಶ್ನೆನ ಹಾಕ್ಕೊಳ್ತಾರೆ, ಜಗತ್ತಿಗೆ ಭಾರತ ಕೊಟ್ಟಂಥ ಕೊಡುಗೆ ಏನು, ವಿಶೇಷತೆ ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಜಗತ್ತು ಭಾರತದ ಕಲ್ಯಾಣಕ್ಕೆ ಕೊಡಬಹುದಾದಂಥ ಕೊಟ್ಟಿರುವಂಥ ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ ಅದೇ ಭಾರತೀಯತೆ ಅಂತ. ಇಂಡಿಯನ್ನೆಸ್ ಅಂತ ಏನಿದೆ ಅದೇ ಜಗತ್ತಿಗೆ ಭಾರತ ಕೊಟ್ಟಿರುವಂಥ ಕೊಡುಗೆ ಅಂಥೇಳಿ. ಅಂಥ ಒಂದು ಭಾರತೀಯತೆ ಇದೆಯಲ್ಲ, ಆ ಭಾರತೀಯತೆಯ ಎಲ್ಲ ಆಯಾಮಗಳಲ್ಲೂ ಕೆಲಸವನ್ನು ಮಾಡಿದಂಥವರು ನಮ್ಮ ಗುರುಗಳು ಅಂತ. ಇದು ಬಹಳ ವಿಶೇಷ. ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದು ಕೇವಲ ಬರವಣಿಗೆಗಷ್ಟೇ ಸೀಮಿತವಾಗಿರಲ್ಲ. ಅದು ಭಾರತೀಯತೆ ಬರೀ ಬರವಣಿಗೆಗಷ್ಟೇ ಸೀಮಿತ, ಉಪನ್ಯಾಸಕ್ಕಷ್ಟೇ ಸೀಮಿತ, ಪುಸ್ತಕಕ್ಕಷ್ಟೇ ಸೀಮಿತ ಅಂತ ಹೇಳಿದ್ರೆ ಅದು ಯಾರು ಯೂನಿವರ್ಸಿಟಿ ಒಬ್ಬ ವಿದ್ವಾಂಸನು ಓದ್ಕೊಂಡು ಮಾಡುವಂಥ ಕೆಲಸ ಅದು ಆಗಿರಲಿಲ್ಲ. ಅವರು ಭಾರತೀಯತೆಯಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡ್ರು. ಭಾರತೀಯತೆಯ ಒಂದು ಸಮಗ್ರತೆ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆದಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಸತ್ಯ ಶಿವ ಸುಂದರಗಳ ಒಂದು ಸಾಕಾರ ರೂಪವಾಗಿ ಇರಬಲ್ಲದು ಅನ್ನೋದಕ್ಕೆ ತಾವೇ ಒಂದು ನಿದರ್ಶನ ಆದರೂ ತಮ್ಮ ಜೀವನವನ್ನೇ ಒಂದು ರೀತಿ ಆ ಸಂಸ್ಕೃತಿಯ ಬೆಳಕಾಗಿ ಕಾಣಿಸಿದರು ಅಂತ. ಇದು ಬಹಳ ಮಹತ್ವದ ಸಂಗತಿ. ಯಾಕೆ ಈ ಮಾತು ಬಹಳ ಮಹತ್ವ ಅಂತ ಹೇಳಿದ್ರೆ, ಅವು ತಮಾಷೆ ಮಾಡ್ತಿರ್ತೀವಿ ಏನು ಅಂದರೆ, ಈಗ ಎಲ್ಲೆಲ್ಲೂ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡುವಂಥದ್ದು, ಕೆಲಸ ಮಾಡುವಂಥದ್ದು ಬೇರೆ ಬೇರೆ ಆಯಾಮಗಳಲ್ಲಿ ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ರಾಮಚಂದ್ರಾಯರು ಯಾವುದೋ ಹೊರಗಿನ ಪ್ರೇರಣೆಯಿಂದ ಆ ಕಡೆಗೆ ಹೊರಟಂಥವ್ರಲ್ಲ. ನಾನಿವತ್ತು ಭಾರತೀಯತೆ ಬಗ್ಗೆ ಮಾತಾಡಿದ್ರೆ ನನ್ನನ್ನು ಉಪನ್ಯಾಸಕ್ಕೆ ಕರೀತಾರೆ, ನಾನು ಅದ್ರ ಬಗ್ಗೆ ಬರೆದ್ರೆ ನನ್ನ ಪುಸ್ತಕ ಪ್ರಕಟ ಆಗುತ್ತೆ, ನನ್ನನ್ನು ಯಾವುದೋ ಒಂದು ಅಕಾಡೆಮಿಗೆ ಸದಸ್ಯರನ್ನಾಗಿ ಮಾಡ್ತಾರೆ. ಈಗೆಲ್ಲ ಬೇರೆ ಬೇರೆ ಚಟುವಟಿಕೆಗಳು ಹೆಚ್ಚು ನಮ್ಮ ಭಾರತದ ಸುತ್ತಮುತ್ತ ಸಂಸ್ಕೃತಿ ಬಗ್ಗೆ ಸುತ್ತಮುತ್ತ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಗಾಳಿ ಬಂದಾಗ ತೂರ್ಕೋ, ಇವಾಗ ಏನಾದರೂ ಚೆನ್ನಾಗಿ ನಾವು ತೂರೋದಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಗಟ್ಟಿ ಕಾಳುಗಳು ಸಿಗುತ್ತೆ, ಯಾವುದೋ ಸ್ಥಾನಮಾನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವರು ಭಾರತೀಯನೇ ನೆಚ್ಕೊಂಡವರಲ್ಲ, ತಮ್ಮ ಜೀವನದ ಉಸಿರಾಗಿ ಸ್ವೀಕಾರ ಮಾಡಿದ್ದು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು 10 ಘಟನೆಗಳನ್ನು ಹೇಳ್ಬೋದು. ಅವ್ರಿಗೆ ಎಷ್ಟರ ಮಟ್ಟಿಗೆ ಅವ್ರು ಏನು ಹೇಳ್ತಾ ಇದ್ರು ಅದನ್ನೇ ಬರೀತಾ ಇದ್ರು, ಏನನ್ನು ಬರೀತಾ ಇದ್ರು ಹಾಗೆ ಜೀವನವನ್ನು ಮಾಡ್ತಿದ್ರು. ಇದು ಬಹಳ ವಿಶೇಷ. ಇದು ಭಾರತೀಯತೆ ಅಂತ ಹೇಳಿ. ಅವರು ಉಪನ್ಯಾಸಕ್ಕೋಸ್ಕರ ಭಾರತೀಯತೆಯನ್ನು ಪ್ರತಿಪಾದನೆ ಮಾಡಿದವರಲ್ಲ ಅಂಥೇಳಿ. ಒಂದೇ ಒಂದು ಘಟನೆ ಹೇಳ್ತೀನಿ, ಮುಂದಕ್ಕೆ ಆ ಥರದ್ದು 10 ಘಟನೆಗಳು ನಾನು ಹೇಳುವಂಥ ಅವಕಾಶ ಸಿಗ್ಬೋದು. ಅವರಿಗೆ ಕೊನೆ ದಿನಗಳು ಅನಾರೋಗ್ಯ ಬಂದಿತ್ತು. ಅವರು ತೀರ್ಕೊಳ್ಳೋದಕ್ಕಿಂತ ಒಂದು 6 ತಿಂಗಳು ಸ್ವಲ್ಪ ಅವ್ರಿಗೆ ಅನಾರೋಗ್ಯ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಏನು ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ಅವ್ರ ಪ್ರಕಾರ ಆಯುರ್ವೇದವೇ ಶ್ರೇಷ್ಠ ಅಂಥೇಳಿ. ಅವರು ಆಯುರ್ವೇದ ಬಿಟ್ಟು ಅಲೋಪತಿನ ಒಪ್ತಾ ಇರಲಿಲ್ಲ. ಅಲೋಪತಿ ಸರಿ ಇಲ್ವಾ, ಆಯುರ್ವೇದ ಸರಿ ಇಲ್ವಾ ಅನ್ನುವಂಥ ತಾತ್ವಿಕ ಪ್ರಶ್ನೆಗಳು ಇಲ್ಲಿ ಅಪ್ರಸ್ತುತ. ಅವ್ರು ಹೇಗೆ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಷ್ಟೇ. ಅವರು ಆಯುರ್ವೇದದ ಪ್ರಕಾರವೇ ಅವರು ಔಷಧಿನ ತೊಗೊಂಡ್ರೆ ಹೊರತು ಯಾವುದೇ ಕಾರಣಕ್ಕೂ ಅಲೋಪತಿ ಔಷಧಿ ತೊಗೊಳ್ಳೋದಕ್ಕೆ ಅವ್ರು ಒಪ್ಕೊಳ್ಳಿಲ್ಲ. ಅವರು ಯಾವುದೋ ಒಂದು ತೀವ್ರವಾದಂಥ ಒಂದು ಅನಾರೋಗ್ಯ ಸ್ಥಿತಿ ಬಂದಾಗ ಒಂದು ದಿನ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ಏನೋ ಸೇರಿಸಿದ್ರು. 1 ದಿನ 2 ದಿನ, ಅಲ್ಲಿಂದ ಅವ್ರನ್ನ ಡಿಸ್ಚಾರ್ಜ್ ಮಾಡೋ ತನಕ ಅವರು ಬಿಡಲೇ ಇಲ್ಲ, ಮನೆಗೆ ಬಂದುಬಿಟ್ರು ಅವರು. ಹಾಗಾಗಿ ಅವರು ತೊಗೊಳ್ಳೇ ಇಲ್ಲ. ಅವ್ರ ಮಗನೇ ಡಾಕ್ಟ್ರು, ಆಯುರ್ವೇದ ಮತ್ತು ಹೋಮಿಯೋಪತಿ ಔಷಧಿ ಕೊಡ್ತಿದ್ರು, ಅವಲ್ಲೇ ತೊಗೊಳ್ತಿದ್ರೆ ಹೊರತು ಅವರು ತೊಗೊಳ್ಳಿಲ್ಲ ಅಂತ. ಆ ಸಂದರ್ಭದಲ್ಲಿ ಒಂದು ಘಟನೆ ಚೆನ್ನಾಗಿದೆ, ಅದು ಆ ಘಟನೆಯನ್ನು ಇಲ್ಲಿ ನೆನೆಸ್ಕೋಬೋದು. ಅನಾರೋಗ್ಯ ಬಂದಾಗ ಈ ಥರದ್ದು ಒಂದು ವಿಷಯ ರಂಗನಾಥ್ ಶರ್ಮರಿಗೆ ಗೊತ್ತಾಯಿತು. ರಂಗನಾಥ್ ಶರ್ಮರು ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು ಎಸ್.ಕೆ. ರಾಮಚಂದ್ರಾಯರಿಗಿಂತ ವಯಸ್ಸಿನಲ್ಲಿ ಇನ್ನೂ ಒಂದು 10-15 ವರ್ಷಕ್ಕೆ ದೊಡ್ಡವರು. ನಾನು ಅಲ್ಲಿಗೂ ರೆಗ್ಯುಲರಾಗಿ ಹೋಗ್ತಾ ಇದ್ದೆ, ರಂಗನಾಥ್ ಶರ್ಮರ ಮನೆಗೂ ಹೋಗ್ತಾ ಇದ್ದೆ ನಾನು ಅಂತ. ಅವ್ರಿಗೆ ಹೇಗೋ ಸುದ್ದಿ ಗೊತ್ತಾಯಿತು, ರಾಮಚಂದ್ರಾಯರಿಗೆ ಮೈ ಹುಷಾರಿಲ್ಲ ಅಂಥೇಳಿ. ನನ್ನ ಹೋದಾಗ ಕೇಳಿದ್ರು, ಏನ್ರಿ ನಿಮ್ಮ ಗುರುಗಳಿಗೆ ಅನಾರೋಗ್ಯ ಬಂದಿದೆಯಂತಲ್ಲ ಅಂತ. ಅವ್ರ ಧ್ವನಿನೇ ಭಾಳ, ಅದು ನನ್ನೊಂದು ವೀಕ್ನೆಸ್ಸು. ಸಾಮಾನ್ಯವಾಗಿ
ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಹೇಳಿದಾಗ ನನಗೆ ಅದೇ ಧ್ವನಿ ಬಂದುಬಿಡುತ್ತೆ. ಅದು ಬಾಪಟ್ಟು ಗೊತ್ತದು ಆ ವಿಷಯ. ರಾಮಸ್ವಾಮಿಗಳು ಮತ್ತು ರಾಮಚಂದ್ರಾಯರು ಮತ್ತು ರಂಗನಾಥ್ ಶರ್ಮರು ಇವರು ಹೆಸರು ಹೇಳಿದ ಕೂಡಲೇ ಒಂದು ರೀತಿ ಧ್ವನಿ ಕೂಡ ಹಾಗೆ ಬಂದುಬಿಡುತ್ತೆ. ಅದೊಂದು ಅಭ್ಯಾಸದ ರೀತಿಯಲ್ಲಿ ಆಗಿಬಿಟ್ಟಿದೆ. ಆ ರಂಗನಾಥ್ ಶರ್ಮನ ಮನೆಗೆ ನಾನು ಹೋಗಿದ್ದಾಗ ಹಾಗೆ ಕೇಳಿದ್ರು, ಈ ಥರ ಅನಾರೋಗ್ಯ ಅಂತ. ಹೌದು ಸರ್, ಆದರೆ ಅವರು ಔಷಧಿ ತೊಗೊಳ್ಳೋದಕ್ಕೆ ಒಪ್ತಾ ಇಲ್ಲ, ಅಲೋಪತಿದು. ಬೇರೆ ಬೇರೆಯವ್ರು ಏನೇನೋ ಸಜೆಸ್ಟ್ ಮಾಡ್ತಿದ್ದಾರೆ, ಅವ್ರು ತೊಗೊಳ್ಳೋದಕ್ಕೆ ಒಪ್ತಾ ಇಲ್ಲ. ಅವರು ಆಯುರ್ವೇದವೇ ನಾನು ತೊಗೊಳ್ಳೋದು ಅಂತ ಹಠ ಮಾಡ್ತಿದ್ದಾರೆ. ಮನೆಯವ್ರಿಗೂ ಇದು ಸ್ವಲ್ಪ ಇದಾಗ್ತಿದೆ. ಯಾವುದೋ ನಮಗೆ ಆ ಸಂದರ್ಭಕ್ಕಂತೂ ಅಲೋಪತಿದು ಅಟೆಂಡ್ ಮಾಡಬೇಕಲ್ವ, ಆದರೆ ಒಪ್ತಾನೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ರಂಗನಾಥ್ ಶರ್ಮ ಹೇಳಿದ ಮಾತು ತುಂಬ ಚೆನ್ನಾಗಿದೆ. ಅಲ್ರಿ, ನಮ್ಗೆ ಆಯುರ್ವೇದ ಆದರೆ ಏನು, ಅಲೋಪತಿ ಆದರೆ ಏನು, ರೋಗವಾಸಿ ಆಗಬೇಕು ಅಷ್ಟೇ ಅಲ್ವೇನ್ರಿ ಅಂತ ಹೇಳಿದ್ರು. ಆದರೆ ರಾಮಚಂದ್ರ ಹತ್ರ ಯಾರು ಹೇಳೋದು ಇದನ್ನು? ಸುಮ್ಮನೆ ಆಗಿಬಿಟ್ವಿ. ನೋಡಿ, ರಂಗನಾಥ್ ಶರ್ಮರ ದೊಡ್ಡತನ ಎಷ್ಟು ಅನ್ನೋಂಥದ್ದು ಗೊತ್ತಾಗುತ್ತೆ. ಅವರು ರಾಮಚಂದ್ರಾಯರಿಗಿಂತ ಒಂದು 15 ವರ್ಷಕ್ಕೆ ದೊಡ್ಡವರು. ಆವಾಗಲೇ ಅವ್ರಿಗೆ 90 ಆಸ್ಪಾಸು. ಇವರು ರಂಗನಾಥ ಶರ್ಮರು ಒಂದು ದಿವಸ ರಾಮಚಂದ್ರಾಯರ ಮನೆಗೆ ಹೋಗಿ ಅವ್ರಿಗೆ ಹೇಳಿದ್ದಾರೆ, ನೀವು ಯಾಕೆ ಹಠ ಮಾಡ್ತೀರಿ, ಅಲೋಪತಿಲಿ ವಾಸಿ ಆಗೋ ಥರ ಇದ್ದರೆ ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ ಅವರು. ಅದು ಎಷ್ಟು ವಿಶೇಷ ಅಂತ. ಆದರೆ ಅವರು ತಗೊಳ್ಳಿಲ್ಲ, ಅದು ಬೇರೆ ಪ್ರಶ್ನೆ. ಅಂದರೆ ಇಲ್ಲಿ ಆ ಕಾಲದ ವಿದ್ವತ್ ಜನ ಹೇಗಿದ್ರು ಅನ್ನೋದಕ್ಕೆ ಒಂದು ನಿದರ್ಶನ. ಅದ್ರ ಜೊತೆಗೆ ರಾಮಚಂದ್ರಾಯರು ಯಾವುದು ಸರಿ ಅಂತ ಹೊರಗಡೆ ಪ್ರತಿಪಾದನೆ ಮಾಡ್ತಿದ್ರೋ ಅದನ್ನ ತಾವು ಅನ್ವಯ ಮಾಡಿಕೊಂಡ್ರು ಅಂತ. ಅದು ಹೊರಗಡೆ ಉಪನ್ಯಾಸಕ್ಕೆ ಆಯುರ್ವೇದ ಚೆನ್ನಾಗಿದೆ ಅಂತ ಹೇಳಿದ್ರೆ ಸರಿ, ಇಲ್ಲಿ ನಾವು ವಾಸಿ ಆಗೋದಿದ್ರೆ ನಾವು ಅಲೋಪತಿನೇ ತಗೊಳ್ಳೋಣ ಅಂತಲ್ಲ. ತಮ್ಮ ಆರೋಗ್ಯ ರಿಸ್ಕಲ್ಲಿದ್ದರೂ ಕೂಡ ಅವ್ರು ಅಲೋಪತಿದು ತಗೊಳ್ಳಿಲ್ಲ ಅನ್ನುವಂಥದ್ದು ವಿಶೇಷ. ಹೀಗೆ ಅವ್ರು ಎಷ್ಟೋ ಸಂದರ್ಭಗಳಲ್ಲಿ ಆ ನಡೆ ನುಡಿ ಈ ಎರಡಕ್ಕೂ ಕೂಡ ಅಭಿನ್ನವಾಗಿ ನಿಜವಾಗ್ಲೂ ಅದ್ವೈತಿಗಳವರು. ಈ ವಿಷಯದಲ್ಲೂ ಅವರು ಅದ್ವೈತಿಗಳೇ, ಯಾಕೆಂದರೆ ಅವರು ಹುಟ್ಟಿನಿಂದ ದ್ವೈತಿಗಳು. ಆದರೆ ಅವರು ಆಚಾರ್ಯರು ಅಂತ ಹೇಳ್ತಾ ಇದ್ದಿದ್ದು ಶಂಕರಾಚಾರ್ಯರಿಗೆ, ಅಷ್ಟರ ಮಟ್ಟಿಗೆ ಅವರು ಅದ್ವೈತದ ಅನುಯಾಯಿ ಆಗಿದ್ದರು. ಆ ನಡೆನುಡಿಯಲ್ಲೂ ಕೂಡ ಈ ಅದ್ವೈತವನ್ನು ಸಾಧಿಸಿದ್ರು ಅಂತ. ಇದು ಭಾರತೀಯತೆಯ ಒಂದು ವಿಶೇಷ. ಅವರು ಅಳವಡಿಸ್ಕೊಂಡಿದ್ದ ವ್ಯಕ್ತಿತ್ವದಲ್ಲಿ ಇದ್ದಂಥ ಭಾರತೀಯತೆಯ ವಿಶೇಷ ಇದೇ ಅವರ ವ್ಯಕ್ತಿತ್ವದ ಸೌಂದರ್ಯ ಅಂತ. ಈ ರೀತಿ ತುಂಬ ಸಂಗತಿಗಳಿದೆ. ಅವ್ರನ್ನ ಇನ್ನೊಂದು ಮಾತು ಹೇಳಿದೆ, ಅವ್ರು ಯಾವುದೋ ಪ್ರಶಸ್ತಿಗಳಿಗೆ ಅಥವಾ ಏನೋ ಯಾವುದೋ ಸ್ಥಾನಗಳಿಗೆ ಆಸೆಪಟ್ಟು ಭಾರತೀಯತೆಯನ್ನು ಪ್ರತಿಪಾದನೆ ಮಾಡಿದವರಲ್ಲ ಅಂತ. ನಾವು ಹೆಚ್ಚು ಕಡಿಮೆ ವಾರದಲ್ಲಿ ಒಂದು 3-4 ದಿನ ಆದರೂ ಅವ್ರ ಮನೆಗೆ ಹೋಗ್ತಿದ್ವಿ. ನಮಗೆ 2 ದಿನ ಪಾಠವೇ ಇರ್ತಿತ್ತು. ಅದ್ರ ಮಧ್ಯೆ ಯಾವುದೋ ನೆಪಗಳೆಲ್ಲ ಅವ್ರ ಮನೆಗೆ ಹೋಗುವಂಥದ್ದು ಆ ಥರ ಎಲ್ಲ ನಡೀತಾ ಇತ್ತು. ಎಷ್ಟೋ ಸಂದರ್ಭಗಳಲ್ಲಾಗಿದೆ. ಹಿಂದಿನ ದಿವಸ ಸಂಜೆ ಈ ಥರದ್ದು ಒಂದು ಕಾರ್ಯಕ್ರಮ, ಅವ್ರಿಗೊಂದು ಪ್ರಶಸ್ತಿ ಪ್ರದಾನ ನಡೆದಿರುತ್ತೆ. ಮರುದಿನ ನಾವು ಮನೆಗೆ ಹೋದರೆ ಆ ಪ್ರಶಸ್ತಿ ಸಂದರ್ಭದಲ್ಲಿ ಕೊಟ್ಟಿರ್ತಾರಲ್ವ ಫಲಕಗಳು, ಇದೆಲ್ಲವೂ ಕೂಡ ಭಾಳ ಸ್ವಾರಸ್ಯ ಅಂತ ಹೇಳಿದ್ರೆ, ಅದನ್ನು ಆ ಫಲಕಗಳು ಏನೇನೋ ಮೊಮೆಂಟ್ಗಳೆಲ್ಲ ಕೊಟ್ಟಿರ್ತಾರಲ್ವ, ಅದನ್ನೆಲ್ಲ ಮೊಮ್ಮಕ್ಕಳು, ಇನ್ನೂ ಚಿಕ್ಕ ಚಿಕ್ಕ ಮೊಮ್ಮಕ್ಕಳಿದ್ರು ಅವ್ರಿಗೆ 4 ಜನ. ಆವಾಗ ಆ ಮೊಮ್ಮಕ್ಕಳಿಗೆ ಇದನ್ನು ಆಟದ ಸಾಮಾನಾಗಿ ಏನೋ ಮಾಡಿಕೊಟ್ಬಿಡ್ತಾ ಇದ್ರು. ಯಾವುದೋ ಒಂದರಲ್ಲಿ ಗದೆ ಮಾಡಿಕೊಟ್ಟು ಬಿಡ್ತಾ ಇದ್ರು, ಇನ್ನೊಂದರಲ್ಲಿ ಯಾವುದೋ ಬೊಂಬೆ ಮಾಡಿಕೊಟ್ಟು ಬಿಡ್ತಾ ಇದ್ರು. ಯಾವುದನ್ನೂ ಕೂಡ ಅವರು ಮನೆಯಲ್ಲಿ ಅವ್ರು ಜೋಡಿಸ್ಲಿಲ್ಲ, ಯಾವುದನ್ನೂ ಅವರು ಜೋಡಿಸಲಿಲ್ಲ. ಇದು ಬಹಳ ವಿಶೇಷ. ಅವ್ರ ಮನೆಯನ್ನ ಹೋಗಿ ಬರ್ತಾ ಇದ್ದವ್ರಿಗೆ ಗೊತ್ತು, ಯಾವುದೇ ಪ್ರಶಸ್ತಿಗಳು ನನಗಿಷ್ಟು ಪ್ರಶಸ್ತಿ ಕೆಲವರು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಪ್ರಶಸ್ತಿಗೋಸ್ಕರನೇ ಒಂದು ರೂಮ್ ಮಾಡ್ಕೊಳ್ತೀವಿ, ಪ್ರಶಸ್ತಿ ಫಲಕಗಳ ಪ್ರದರ್ಶನಕ್ಕೋಸ್ಕರವೇ. ಅದು ಅವ್ರು ಮಾಡ್ಕೊಳ್ಳಿಲ್ಲ. ಮತ್ತು ಅವ್ರಿಗೆ ಅನಾರೋಗ್ಯ ಆದಾಗ ಆಗ TN ಚತುರ್ವೇದಿಯವರು ರಾಜ್ಯಪಾಲರಾಗಿದ್ದರು. ರಾಮಚಂದ್ರಾಯರ ಪಾಂಡಿತ್ಯದ ಬಗ್ಗೆ ಚತುರ್ವೇದಿಯವರಿಗೆ ತುಂಬ ಗೌರವ ಇತ್ತು. ಸ್ವತಃ ಚತುರ್ವೇದಿ TN ಚತುರ್ವೇದಿಯವರು ದೊಡ್ಡ ವಿದ್ವಾಂಸರು. ಅವರಿಗೆ ರಾಮಚಂದ್ರಾಯರಿಗೆ ಅನಾರೋಗ್ಯ ಅಂತ ಗೊತ್ತಾದಾಗ ಅವ್ರ ಮನೆಗೆ ರಾಜ್ಯಪಾಲರು ಬರಬೇಕು ಅಂತ ಆಸೆಪಟ್ಟರು, ರಾಮಚಂದ್ರಾಯರು ನೋಡಬೇಕು ಅಂಥೇಳಿ. ರಾಮಚಂದ್ರಾಯರು ಒಪ್ಕೊಳ್ಳಿಲ್ಲ. ಅನಾರೋಗ್ಯದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಗವರ್ನರ್ ಯಾಕೆ ನೋಡಬೇಕು, ನನಗೆ ಯಾರು ಈ ಸಂದರ್ಭದಲ್ಲಿ ನೋಡಬೇಕಾಗಿಲ್ಲ ಅಂತ ನಿರಾಕರಣೆ ಮಾಡಿದ್ರು. ಬೇರೆಯವರಾಗಿದ್ದಿದ್ರೆ ಆ ಸಂದರ್ಭದಲ್ಲಿ ಬರೋದು, ಫೋಟೋ ತೆಕ್ಕೊಳ್ಳೋದು, ಅವರಿಗೆ ಚಿಕಿತ್ಸೆಗೆ ಸರ್ಕಾರದ ನೆರವು ಅಂತ ಒಂದು ಘೋಷಣೆ ಮಾಡಿಸೋದು, ಈ ಥರ ಏನೇನೋ ನಡೆಯುತ್ತೆ, ಅದೆಲ್ಲ ನಮ್ಗೆ ಗೊತ್ತಿರುವಂಥದ್ದು. ಆದರೆ ಇವರು ಅಷ್ಟು ಸಹಜವಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಏನೋ ನನಗೆ ರುಚಿ ಇದೆ ಅಂತೇಳಿ ನಾನು ಕೆಲಸವನ್ನು ಮಾಡಿದ್ದೀನಿ, ಆ ಕೆಲಸಕ್ಕೆ ಒಂದು ಪಬ್ಲಿಸಿಟಿ ಆಗಲಿ, ಅದಕ್ಕೆ ಒಂದು ವಿಶೇಷ ರೀತಿಯ ಮನ್ನಣೆ ಆಗಲಿ, ಇದೆಲ್ಲ ಸಿಗಬೇಕು ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ನಮ್ಮ ಗುರುಗಳಿಗೆ ಬಹಳ ಇಷ್ಟವಾದಂಥ 3 ಜನ ದಾರ್ಶನಿಕರು. ಅದರಲ್ಲಿ ಒಬ್ಬರು ಬೌದ್ಧ ದರ್ಶನದ ನಾಗಾರ್ಜುನ, ಆಚಾರ್ಯ ಶಂಕರರು ಮತ್ತು ಅಭಿನವಗುಪ್ತ. ಈ 3 ಜನರನ್ನು ಕಂಡ್ರೆ ಅವರಿಗೆ ಬಹಳ ಒಂದು ವಿಶೇಷವಾದಂಥ ಒಂದು ಒಲವಿತ್ತು ಆ ಕಡೆ ಅಂತ. ಅವ್ರ ಆಚಾರ್ಯರು ಅಂತ ಈ 3 ಜನನ್ನ ಅವರು ಕರಿತಾ ಇದ್ದಂಥವ್ರು. ಭಾರತೀಯ ಸಂಸ್ಕೃತಿ, ಭಾರತೀಯ
ಒಂದು ಪ್ರಜ್ಞಾ ಪ್ರವಾಹ ಅನ್ನುವಂಥದ್ದೇನಿದೆ, ಭಾರತೀಯ ಪ್ರಜ್ಞೆ ಅಂತೇನಿದೆ, ಅದನ್ನು ಒಂದು ರೂಪ ಮಾಡೋದಕ್ಕೆ, ಒಂದು ರೂಪುಗೊಳಿಸೋದಕ್ಕೆ ಈ 3 ಜನರ ಪ್ರಭಾವ ಸಂಸ್ಕೃತಿ ಮೇಲೆ ತುಂಬ ಇದೆ ಅಂಥೇಳಿ ಅವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು ಅಂತ. ಎಷ್ಟೋ ಸಂದರ್ಭದಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಈ ಇರೋದರಲ್ಲಿ ಅಭಿನವಗುಪ್ತರು ಬಿಟ್ಟರೆ ಇನ್ನು ಬಾಕಿ ವಿದ್ವಾಂಸರ ಬಗ್ಗೆ, ಅಂದರೆ ಅಭಿನವಗುಪ್ತರು ಬಿಟ್ಟರೆ ನಮಗೆ ಶಂಕರಾಚಾರ್ಯರು ಇರಬಹುದು ಅಥವಾ ನಾಗಾರ್ಜುನ ಇರಬಹುದು, ಅವರ ವೈಯಕ್ತಿಕ ವಿವರಗಳು ಹೆಚ್ಚು ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ಶಂಕರಾಚಾರ್ಯರ ಬಗ್ಗೆ ಐತಿಹಾಸಿಕವಾಗಿ ನಮಗೆ ವಿಷಯಗಳೇ ಸಾಕಷ್ಟು ಸಿಗೋದಿಲ್ಲ. ಅವ್ರ ಕೃತಿಗಳು ಬಿಟ್ಟರೆ ನಮಗೇನು ಬೇರೆ ಸಿಗೋದಿಲ್ಲ ಅವರ ವೈಯಕ್ತಿಕ ವಿವರಗಳು ಅಂಥೇಳಿ. ಒಂದ್ಸಲಿ ರಾಮಚಂದ್ರಾಯರು ಗುರುಗಳು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. ಅವ್ರ ಬಗ್ಗೆ ನಮಗೆ ಆಚಾರ್ಯ ಶಂಕರರ ಬಗ್ಗೆ ಅವ್ರು ಹೇಗಿದ್ದರು ಏನು ಇತ್ಯಾದಿಗಳ ವಿವರಗಳಿಗೆ ನಮಗೆ ಸಿಗೋದಿಲ್ಲ. ಆದರೆ ನನಗನ್ಸತ್ತೆ ಶಂಕರಾಚಾರ್ಯರ ಕೃತಿಗಳನ್ನು ಓದಿದಾಗ ಆ ಕೃತಿಗಳನ್ನು ಓದ್ತಾ ಇದ್ದ ಹಾಗೆ ನಮಗೆ ಅವರ ವ್ಯಕ್ತಿತ್ವವೂ ಕೂಡ ಒಂದು ಮನಸ್ಸಿನಲ್ಲಿ ರೂಪುಗೊಳ್ತಾ ಹೋಗುತ್ತೆ ಅಂತ. ಒಬ್ಬ ಸಮರ್ಥ ಲೇಖಕ, ಒಬ್ಬ ದಾರ್ಶನಿಕನ ಕೃತಿಗಳನ್ನು ನಾವು ಓದ್ತಾ ಇದ್ದ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ರೂಪ ಬರುತ್ತೆ, ನಮಗೆ ಹೀಗಿರಬಹುದು ಅಂಥೇಳಿ ನಾವೇ ಕಲ್ಪನೆ ಮಾಡ್ಕೊಳ್ತೀವಿ. ಹಾಗೆ ಶಂಕರರ ಕೃತಿಗಳನ್ನು ಓದ್ತಾ ಇದ್ದರೆ ಒಂದು ವ್ಯಕ್ತಿತ್ವ ನಮಗೆ ಕಣ್ಮುಂದೆ ಬರುತ್ತೆ ಅಂತ. ಇದು ನಿಜವಾದ ಶಂಕರರ ವ್ಯಕ್ತಿತ್ವ. ಅವ್ರು ಇಷ್ಟನೇ ಇಸ್ವಿಲಿ ಹುಟ್ಟಿದ್ರು, ಅಲ್ಲಿ ಓಡಾಡಿದ್ರು, ಅವ್ರ ಹತ್ರ ಪಾಠ ಇವ್ರ ಹತ್ರ ಪಾಠ, ಅದೆಲ್ಲ ನಗಣ್ಯ. ಅವರ ಕೃತಿಗಳನ್ನು ಓದಿದಾಗ ಒಂದು ವ್ಯಕ್ತಿತ್ವ ನಮ್ಮ ಮನಸ್ಸಿನೊಳಗೆ ಬರುತ್ತಲ್ವಾ, ಇದು ನಿಜವಾದ ಅವರ ವ್ಯಕ್ತಿತ್ವ, ಇದು ನಿಜವಾದ ಅವರ ಜೀವನ ಅಂತ ಅವ್ರು ಹೇಳ್ತಾ ಇದ್ರು ಅಂತ. ಈ ಮಾತು ನಾನು ನಮ್ಮ ಗುರುಗಳಿಗೂ ಅನ್ವಯ ಮಾಡ್ಬೋದು ಅಂತ. ಇವತ್ತು ನಿಮ್ಮಲ್ಲಿ ತುಂಬ ಜನ ಅವರನ್ನು ಭೌತಿಕವಾಗಿ ನೋಡಿರುವಂಥ ಸಾಧ್ಯತೆ ಕಡಿಮೆ ಇರೋದು ಅಂದ್ಕೊಳ್ಳೋಣ. ಆದರೆ ಅವರ ಕೃತಿಗಳನ್ನು ಮುಂದೆ ಮಲ್ಲೇಪುರಂ ಅವರು ಅದ್ರ ಬಗ್ಗೆ ಮಾತಾಡೋರು ಇದ್ದಾರೆ, ಅವರ ಕೃತಿಗಳ ಬಗ್ಗೆನೇ. ಆ ಕೃತಿಗಳನ್ನು ನೀವು ಓದ್ತಾ ಇದ್ದಾಗ ನಿಮಗೆ ಒಂದು ವ್ಯಕ್ತಿತ್ವ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನೀವೇ ನಿಮ್ಮ ಮನಸ್ಸು, ನಿಮ್ಮ ಭಾವಬುದ್ಧಿಗಳು ಒಂದು ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಾ ಹೋಗುತ್ತೆ ನಿಮ್ಮ ಮುಂದೆ. ಅದು ನಿಜವಾದ ವ್ಯಕ್ತಿತ್ವ ಅಂತೇಳಿ. ನಾನು 2 ಉದಾಹರಣೆ ಕೊಡ್ತೀನಿ. ಅವರ ಆಲೋಚನಾ ಕ್ರಮ ಹೇಗಿತ್ತು, ಅವರ ಜೀವನವನ್ನು ಹೇಗೆ ನೋಡ್ತಾ ಇದ್ರು, ಒಂದು ಸಂಸ್ಕೃತಿಯನ್ನು ಹೇಗೆ ನಿರೂಪಿಸ್ತಿದ್ರು ತಮ್ಮ ಬರಹಗಳ ಮೂಲಕ, ಮತ್ತು ಅದಕ್ಕೆ ಹಿನ್ನೆಲೆಯಾಗಿ ಭಿತ್ತಿಯಾಗಿ ಅವ್ರ ಮನೋಧರ್ಮ ಎಂಥದ್ದಿತ್ತು, ಇದೆಲ್ಲ ನಿರೂಪಣೆ ಮಾಡಲಿಕ್ಕೆ 1-2 ಅವರು ಪುಸ್ತಕಗಳನ್ನು ಮಾತುಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಅಂತ. ಅವ್ರದ್ದು ತುಂಬ ಪ್ರಸಿದ್ಧವಾಗಿರುವಂಥ ಪುಸ್ತಕಗಳಲ್ಲಿ ಒಂದು ತಿರುಪತಿ ತಿಮ್ಮಪ್ಪ ಅಂತ. ಇದು ಬಹಳ ವಿಶೇಷವಾಗಿರುವಂಥ ಕೃತಿ. ಬಹುಶಃ ಯಾವ ಭಾಷೆಯಲ್ಲೂ ಈ ರೀತಿ ಬಂದಿಲ್ಲ. ಅಂದರೆ ತುಂಬ ಜನ ಬೇರೆ ಬೇರೆ ಆಸ್ಪೆಕ್ಟಿಂದ ಕೆಲಸವನ್ನು ಮಾಡಿದ್ದಾರೆ, ಇನ್ನೂ ಆಳವಾಗಿ ವಿಸ್ತಾರವಾಗಿ ಮಾಡಿದ್ದಾರೆ. ಆದರೆ ಎಲ್ಲ ದೃಷ್ಟಿಕೋನಗಳಿಂದನೂ ಒಂದು ಕೃತಿ ಕಟ್ಟಿಕೊಡುತ್ತೆ ಅನ್ನೋದಿದ್ರೆ ತಿರುಪತಿಯ ಸಮಗ್ರ ಒಂದು ಇತಿಹಾಸವನ್ನು, ಅಲ್ಲಿನ ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ರೀತಿಯ ಸಂಗತಿಗಳನ್ನು ಒಂದು ಜಾಗದಲ್ಲಿ ಕಟ್ಟಿಕೊಡುವಂಥ ಕೃತಿ ಇದೆಯಲ್ಲ, ಇದು ತಿರುಪತಿ ತಿಮ್ಮಪ್ಪ ಕೆಲಸ ಮಾಡುತ್ತೆ. ಅದು ಗುರುಗಳ ಬಹಳ ಮುಖ್ಯವಾದಂಥ ಪುಸ್ತಕಗಳಲ್ಲಿ ಇದು ಒಂದು ಅಂತ. ಇಲ್ಲಿ ಅವರು ಆರಂಭದ ಒಂದು ಮಾತಿದೆ, ಅದನ್ನು ಎಷ್ಟು ಸತಿ ನಾವು ಹೇಳ್ಕೊಂಡ್ರೂ ಸಾಲದು ಅಂತ. ಮೊದಲು ಅವರು ಓಪನಿಂಗ್ ವಾಕ್ಯ, ಮೊದಲನೇ ವಾಕ್ಯ, ಪುಸ್ತಕದ ಮೊದಲನೇ ವಾಕ್ಯ ಏನು ಬರೀತಾರೆ ಅನ್ನುವಂಥದ್ದು ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನಿಲುವು ಎಂಥದ್ದು, ಅವರ ಆಲೋಚನೆ ಕ್ರಮ ಎಂಥದ್ದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿಬಿಡುತ್ತೆ. ಏನು ಬರೀತಾರೆ ಅಂತ ಹೇಳಿದ್ರೆ, ಬೆಟ್ಟಕ್ಕೊಂದು ಜೀವ ಇದೆ ಅಂತ ಬರೀತಾರೆ. ಮೊದಲನೇ ಮಾತು ಬೆಟ್ಟಕ್ಕೊಂದು ಜೀವ ಇದೆ ಅನ್ನೋ ಮಾತು ಕೇಳಿದ ಕೂಡಲೇ ನಿಮಗೆ ತಿರುಪತಿ ಬಗ್ಗೆ ಬೇರೆಯೇ ಒಂದು ಆಯಾಮ ಬಂದುಬಿಡುತ್ತೆ. ಬೆಟ್ಟದಲ್ಲಿ ಜೀವ ಇರುವಂಥ ಒಂದು ಗ್ರಹಿಕೆ ಇರುವಂಥ ವ್ಯಕ್ತಿ ಪುಸ್ತಕವನ್ನು ಹೇಗೆ ಬರೆದಿರ್ಬೋದು, ಯಾವ ವಿಷಯವನ್ನು ಅಲ್ಲಿ ಚರ್ಚೆ ಮಾಡಿರ್ಬೋದು. ನಮ್ಗೆ ಏನೇನೋ ಒಂದು ಇರುತ್ತಲ್ವ ತಿರುಪತಿ ಅಂತ ಹೇಳಿದ್ರೆ, ನಮಗೆ ಸಡನ್ನಾಗಿ, ನನಗಂತೂ ಈಗಲೂ ವೈಯಕ್ತಿಕವಾಗಿ ತಿರುಪತಿ ಅಂತ ಹೇಳಿದ್ ಕೂಡ ನಮಗೆ ಲಾಡು ಪರಿಮಳ ಮೂಗಿಗೆ ಬರುತ್ತೆ, ನಾಲ್ಗೆ ಮೇಲೆ ನೆನೆಸ್ಕೊಂಡು ನೀರು ಇರುತ್ತೆ, ಆ ಕ್ಯೂನಲ್ಲಿ ನಿಲ್ಲೋದು ಬರುತ್ತೆ, ಮುಡಿ ಕೊಡೋದು ಬರುತ್ತೆ, ಇತ್ಯಾದಿಗಳೇನೇನೋ ಬರುತ್ತೆ. ಆದರೆ ಬೆಟ್ಟಕ್ಕೊಂದು ಜೀವ ಇದೆ ಅಂತ ಹೇಳಿದ್ರೆ ನೀವು ನಿಂತ ಜಾಗದಿಂದನೇ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಒಂದು ಸಂಸ್ಕೃತಿ ಯಾಕೆ ಆ ದೇವಸ್ಥಾನವನ್ನು, ಒಂದು ಆಲಯವನ್ನು ಆ ರೀತಿ ನೋಡಿದೆ ಅಂತ ಹೇಳಿದ್ರೆ, ಅದಕ್ಕೆ ಅಷ್ಟು ಮರ್ಯಾದೆ ಕೊಟ್ಟಿದೆ ಅಂತ ಹೇಳಿದ್ರೆ, ಬೆಟ್ಟದಲ್ಲಿ ಜೀವ ಇದೆ, ಕಲ್ಲು ಮಣ್ಣಿನಲ್ಲಿ ಜೀವ ಇದೆ ಅನ್ನುವಂಥ ಒಂದು ನಿಲುವಿದೆಯಲ್ಲ, ಇದೇ ತಾನೇ ಒಂದು ಸಂಸ್ಕೃತಿಯನ್ನು ರೂಪಿಸುವಂಥದ್ದು. ಈ ಸಂಸ್ಕೃತಿಯನ್ನು ಕಂಡುಕೊಳ್ಳುವಂಥ ಮನಸ್ಸಿದೆಯಲ್ಲ, ಅದು ಸಂಸ್ಕೃತಿ ಅಲ್ಲದೆ ಏನು? ಅದನ್ನೇ ನಾನು ಹೇಳಿದ್ದು, ನಡೆದಾಡುವ ಸಂಸ್ಕೃತಿ, ನಡೆದಾಡುವ ವಿದ್ಯೆ, ಅದು ವಿಗ್ರಹ ರೂಪ, ಸಂಸ್ಕೃತಿಯ ವಿಗ್ರಹ ರೂಪ ಮಾಡುವಂಥ ಕೆಲಸ ಇದು ಅಂತ. ಈಗ ರಾಮನ ಸಂದರ್ಭದಲ್ಲಿ ನಾವು ಹಾಗೆ ತಾನೇ ಹೇಳೋದು, ಅವನು ಉಪದೇಶಗಳು ಮಾಡೋಕ್ಕೆ ಹೋಗೋದಿಲ್ಲ, ನಡ್ಕೊಂಡ್ಬಿಟ್ಟ ಅವನು ಅಷ್ಟೇ. ವಾಲ್ಮೀಕಿಗಳದ್ದು ಒಂದು ಬಹಳ ಅದ್ಭುತವಾದ ಮಾತು ನನಗೆ ಭಾಳ ಇಷ್ಟ.
ಇಡೀ ರಾಮಾಯಣದಲ್ಲಿ ಅದೊಂದು ಮಾತಿದ್ರೂ ಸಾಕು, ನಮ್ಮ ಜೀವನಕ್ಕೆ ಸಾಕಾಗ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ. ಅಂಥ ಒಂದು ಮಾತು ವಾಲ್ಮೀಕಿಗಳು ರಾಮನ ಸಂದರ್ಭದಲ್ಲಿ ಹೇಳ್ತಾರೆ. ಅವನು ವನವಾಸಕ್ಕೆ ಹೊರಟಂಥ ಸಂದರ್ಭದಲ್ಲಿ, ವನವಾಸಕ್ಕೆ ಹೊರಟಂಥ ರಾಮ ಹೇಗಿದ್ದಾನೆ ಅಂತ ವಾಲ್ಮೀಕಿಗಳು ಹೇಳಬೇಕು. ಅದನ್ನು ಹೇಗೆ ಹೇಳೋದು? ಒಂದೇ ಮಾತಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ರಾಮನ ಮುಖ ಹೇಗಿತ್ತೋ ಹಾಗೆ ನೀನು ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದಾಗಲೂ ಅವನ ಮುಖ ಹಾಗೆ ಇದೆ ಅಂತ ಹೇಳ್ತಾರೆ ಅವರು. ನೀವು ಹೀಗೆ ಇದೆ ಹೀಗಿತ್ತು ಅಂತ ಹೇಳ್ತಿಲ್ಲ. ನಿಮಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ಅವನು ನಗನಗ್ತಾ ಇದ್ದ ಅಂತ ಹೇಳಿದ್ರೆ ಈಗಲೂ ನಗನಗ್ತಾ ಇದ್ದಾನೆ, ಆಗ ಬೇಸರದಲ್ಲಿದ್ದರೆ ಈಗೂ ಬೇಸರದಲ್ಲಿದ್ದಾನೆ ಅಂತ ಅರ್ಥ. ಹೇಗಿದ್ದಾನೆ ಅಂತ ಹೇಳೋದಿಲ್ಲ, ಆಗ ಇದ್ದ ಮುಖವೇ ಈಗಲೂ ಇದೆ ಅಂತ ಹೇಳ್ತಾರೆ ಅಂತ. ಅದು ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ನಾವು ರಾಮನನ್ನು ಹೇಗೆ ನಾವು ಚಿತ್ರಣ ಮಾಡ್ಕೊಳ್ತೀವಿ ಹಾಗೆ ಆ ರಾಮನ ಮುಖಭಾವ ನಮಗೆ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ ಅಂತ. ಹಾಗೆ ಬೆಟ್ಟಕ್ಕೊಂದು ಜೀವ ಇದೆ ಅನ್ನುವಂಥ ಒಂದು ಫೌಂಡೇಶನ್ ಹಾಕಿದ ಕೂಡಲೇ ನಮಗೆ ಏನೋ ಒಂದು ಮಾನಸಿಕವಾದಂಥ ಒಂದು ಸಿದ್ಧತೆ ಬಂದುಬಿಡುತ್ತೆ ತಿರುಪತಿ ಬಗ್ಗೆ ಅಂತೇಳಿ. ಇದು ಎಲ್ಲ ವಿಷಯಗಳಲ್ಲೂ ಅವರು ಹಾಗೆ ಮಾಡಿದ್ರು ಅಂತ. ಅವರ ಇನ್ನೊಂದು ತುಂಬ ಅದ್ಭುತವಾದಂಥ ಪುಸ್ತಕ, ತುಂಬ ಜನರ ಮೇಲೆ ಪ್ರಭಾವವನ್ನು ಬೀರಿದಂಥ ಪುಸ್ತಕ, ವೈಯಕ್ತಿಕವಾಗಿ ನನ್ನ ಮೇಲೆ ಪ್ರಭಾವ ಬೀರಿದಂಥ ಪುಸ್ತಕ, ಎಷ್ಟೋ ಜನರು ನಿತ್ಯ ಪಾರಾಯಣ ಮಾಡ್ತಾ ಇರುವಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಶಾರದಾ ಪೀಠದ ಮಾಣಿಕ್ಯ. ಅವರು ಶೃಂಗೇರಿ ಪೀಠಾಧಿಪತಿಗಳಾಗಿದ್ದಂಥ ಚಂದ್ರಶೇಖರ್ ಭಾರತಿ ಮಹಾಸ್ವಾಮಿಗಳ ಬಗ್ಗೆ ಬರೆದಂಥ ಪುಸ್ತಕ ಇದು ಅಂಥೇಳಿ. ಇದು ಎಷ್ಟೋ ಮುದ್ರಣಗಳು ನಡೀತಾ ಇದೆ. ಅಭಿಜ್ಞಾನವೇ 3 ಮುದ್ರಣಗಳು ಮಾಡಿ ಮುಗಿಸಿವೆ, ಈಗಲೂ ಪ್ರತಿಗಳು ಇಲ್ಲ. ಇದು ಈ ಥರದ ಒಂದು ಕೃತಿಯಲ್ಲಿ ಅವರು ಆರಂಭದಲ್ಲಿ ಇದೇ ರೀತಿ ಒಂದು ಮಾತನ್ನು ಬರೀತಾರೆ. ಇದರಲ್ಲೂ ಕೂಡ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದು ಹರಳುಗಟ್ಟತ್ತೆ. ಏನು ಬರೀತಾರೆ ಇವರು? ರಾಮಚಂದ್ರಾಯರು ನಮ್ಮ ಗುರುಗಳು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡಿದ್ದಂಥವರು ಚಂದ್ರಶೇಖರ್ ಭಾರತಿ ಮಹಾಸ್ವಾಮಿಗಳು. ಅವ್ರ ಮನೆಯಲ್ಲಿ ನಮಗೆ ಪಾಠ ಮಾಡಬೇಕಾದ್ರೆ, ಮಲ್ಲೇಪುರಂ ಅವರು ನೋಡಿದ್ದಾರೆ, ಅದು ನಾವು ಹಾಲಲ್ಲಿ ಪಾಠ ಮಾಡಬೇಕಾದ್ರೆ ಅವರೆಲ್ಲಿ ಕೂತ್ಕೊಳ್ತಾ ಇದ್ರು, ಅದ್ರ ಪಕ್ಕದಲ್ಲಿ ಚಂದ್ರಶೇಖರ್ ಭಾರತಿಗಳ ಸ್ವಾಮಿಗಳ ಒಂದು ಶಿಲ್ಪ ಇತ್ತು, ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿದ್ರು. ಅದನ್ನು ಅವರೇ ಸ್ವತಃ ಮಾಡಿದ್ರದು. ಅಲ್ಲಿ ಕೂತ್ಕೊಂಡು ಅದ್ರ ಪಕ್ಕದಲ್ಲಿ ಕೂತ್ಕೊಂಡು ನಮಗೆ ಪಾಠವನ್ನು ಮಾಡ್ತಾ ಇದ್ದಿದ್ದದು. ನಾವೆಲ್ಲ ಪಾಠದ ಮೊದಲು ಪಾಠದ ನಂತರ ನಮಸ್ಕಾರವನ್ನು ಮಾಡ್ತಾ ಇದ್ವಿ. ಅವರು ನಿಂತ್ಕೊಂಡು ಅವಾಗ ಹೇಳ್ತಿದ್ರು, ಇದೆಲ್ಲ ನನಗೆಲ್ಲ ನಮಸ್ಕಾರ ಮಾಡ್ತಿರೋದು, ಇದೆಲ್ಲ ಗುರುಗಳಿಗೆ ಸಲ್ಲಬೇಕು ಅಂತೇಳಿ ಅವ್ರು ತೋರಿಸ್ತಾ ಇದ್ರು. ಈ ಮಟ್ಟದಲ್ಲಿ ಅವ್ರಿಗೆ ಗುರು ಅಂತ ಹೇಳಿದ್ರೆ ಅದು ಚಂದ್ರಶೇಖರ್ ಭಾರತಿ ಮಹಾಸ್ವಾಮಿಗಳ ಬಗ್ಗೆ ಆ ರೀತಿಯ ಒಂದು ಗೌರವ ಇಟ್ಕೊಂಡು ಅವರನ್ನು ಗುರುಗಳಾಗಿ ಸ್ವೀಕಾರ ಮಾಡಿದ್ದಂಥವ್ರು. ಅವ್ರ ಬಗ್ಗೆ ಆರಂಭದಲ್ಲೇ ಅವರು ಬರೀತಾರೆ, ಅವರು ನನ್ನ ಗುರುಗಳೆಂದರೆ ನಾನೇನು ಅವರಲ್ಲಿ ವಾಡಿಕೆಯಂತೆ ವಿದ್ಯೆಯನ್ನು ಕಲಿತವನಲ್ಲ, ಅವರಿಂದ ಯಾವುದಾದರೂ ಮಂತ್ರೋಪದೇಶವನ್ನು ಪಡೆದುಕೊಂಡವನಲ್ಲ, ಶೃಂಗೇರಿ ಮಠಕ್ಕೆ ಸೇರಿದವನೂ ಅಲ್ಲ. ನಾನು ಅವರನ್ನು ಕಂಡದ್ದು 3 ಬಾರಿ ಅಷ್ಟೆ. 2 ಬಾರಿ ನಂಜನಗೂಡಿನಲ್ಲಿ, 1 ಬಾರಿ ಬೆಂಗಳೂರಿನಲ್ಲಿ. ಜೀವನದ ಪೂರ್ತಿ ಯಾರನ್ನ ಗುರುಗಳು ಅಂತ ಅವರು ಭಾವಿಸ್ಕೊಂಡು ಒಂದು ರೀತಿಯಲ್ಲಿ ಅವರ ಧ್ಯಾನದಲ್ಲೇ ಜೀವನವನ್ನು ರೂಪಿಸ್ಕೊಂಡು ಕಳೆದ್ರೋ ಅಂಥವ್ರನ್ನ ಇವರು ನೋಡಿರೋದು 3 ಸಲ. ಆ 3 ಸಲನೂ ಅವರು ಹುಡುಗರಾಗಿದ್ದಾಗ ನೋಡಿರುವಂಥದ್ದು, ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದ ದಿನಗಳಲ್ಲಿ ನೋಡಿದ್ದು. ಆಮೇಲೆ ಅವರು ಆ ಮಠಕ್ಕೂ ಸೇರಿದವರಲ್ಲ, ಶೃಂಗೇರಿ ಮಠದ ಪರಂಪರೆಗೂ ಸೇರಿದಂಥವರಲ್ಲ, ಅವರಿಂದ ಯಾವುದೇ ವಿದ್ಯೆಯೂ ಕಲ್ತಿಲ್ಲ, ಮಂತ್ರೋಪದೇಶವನ್ನು ಪಡೆದಿಲ್ಲ. ಆದರೂ ಕೂಡ ಅವರು ಇವರಿಗೆ ಗುರುಗಳು ಅಂತ. ನೋಡಿ, ಇಷ್ಟರಲ್ಲಿ ಗುರುತತ್ವ ಅಂದರೆ ಏನು, ನಮ್ಮ ಸಂಸ್ಕೃತಿಯಲ್ಲಿ ಗುರುತತ್ವಕ್ಕೆ ಇರುವಂಥ ಮಹತ್ವ ಏನು ಅನ್ನುವಂಥ ಈ ರೀತಿ ವಿವರಗಳಿಂದ ಮೊದಲುಗೊಂಡು ಗುರು ಜೀವನದಲ್ಲಿ ಏನು ಮಾಡ್ತಾನೆ, ಹೇಗೆ ಒದಗುತ್ತಾನೆ ಅನ್ನುವಂಥ ಒಂದು ಮಿಸ್ಟಿಕ್ ಎಲಿಮೆಂಟ್ ಒಂದು ಇದೆಯಲ್ವಾ, ಅದನ್ನು ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ. ನಮಗೆ ಎಷ್ಟೋ ಸಂದರ್ಭದಲ್ಲಿ ಹೇಳ್ತಿದ್ರು, ಏನೇನೋ ಜೀವನದಲ್ಲಿ ಏನೇನೋ ನಡೀತಾ ಇರುತ್ತೆ, ಇಂಥ ಸಂದರ್ಭಗಳಲ್ಲಿ ಅವರು ಒಂದ್ಸಲಿ ನನಗೆ ಹೇಳಿದ ಮಾತು ನನಗೆ ಬಹಳ ಆ ಸಂದರ್ಭದಲ್ಲಿ ಪ್ರಾಣವನ್ನು ಕೊಟ್ಟಂಥ ಮಾತದಾಗಿತ್ತು ಅಂತ. ಏನು ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ, ನಾವು ಗುರುಗಳನ್ನು ಅಲ್ಲಿ ಇಲ್ಲಿ ಹುಡುಕ್ತಾ ಏನು ಹೋಗಬೇಕಾಗಿಲ್ಲ. ನಾವು ಸಿದ್ಧವಾದರೆ, ಶಿಷ್ಯ ಅನ್ನುವಂಥವನು ಆ ಶಿಷ್ಯತ್ವಕ್ಕೆ ಸಿದ್ಧ ಆದರೆ ಗುರುಗಳು ನಿಮ್ಮನ್ನೇ ಹುಡ್ಕೊಂಡು ಬಂದುಬಿಡ್ತಾರೆ ಅಂತ. ಇದು ನಮ್ಮಲ್ಲಿ ಇರುವಂಥ ನಮ್ಮ ಸಂಸ್ಕೃತಿಯ ನಿಜವಾದ ತತ್ವವೇ ಅದು. ನೀನು ಸಿದ್ಧವಾದರೆ ಗುರು ನಿನ್ನನ್ನು ಹುಡ್ಕೊಂಡು ಬರ್ತಾನೆ ಅಂತ. ಇದು ತಾಯಂದ್ರಿಗೆ ಗೊತ್ತಿರುತ್ತೆ, ಅವರಿಗೆ ಬಡಿಸೋದ್ರಲ್ಲಿರುವ ಆನಂದ ಇದೆಯಲ್ಲ, ತಿನ್ನೋದ್ರಲ್ಲಿ ಇರೋಲ್ಲ ಅಂತ. ಯಾರಾದರೂ ಹಸುವಿನಲ್ಲಿದ್ದು ಅಮ್ಮ ನನಗೆ ಹಸುವಾಗ್ತಿದೆ, ತಿಂಡಿ ಮಾಡಿಕೊಡು, ಭೋಜನ ಬಡಿಸು ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಂತ ಏನಾದರೂ ಹೇಳಿದ್ರೆ ತಾಯಂದ್ರು ಭಾಳ ಇಷ್ಟಪಡ್ತಾರೆ ಅದನ್ನು ಅಂತ. ಹಾಗೆ ಗುರುವು ಹಾಗೆ
ಶಿಷ್ಯ ಸಿದ್ಧವಾಗಿದ್ದಾನೆ, ಅವನ ಹಸುವಿನಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಹುಡುಕೊಂಡು ಹೋಗಿ ಇವರೇ ಬಡಿಸಿಡೋದಕ್ಕೆ ಸಿದ್ಧವಾಗಿಬಿಡ್ತಾರೆ ಅಂತ. ಇದು ಪರಂಪರೆಯ ನಂಬಿಕೆ. ಇದು ಕೇವಲ ಅವರು ಪುಸ್ತಕದಲ್ಲಿ ಬರೆದಿದ್ದಲ್ಲ, ತಮ್ಮ ಜೀವನದಲ್ಲೂ ಗುರುವನ್ನು ಹಾಗೇ ಸ್ವೀಕಾರ ಮಾಡಿದಂಥವ್ರು ಅಂತ. ಇದು ಅವರ ವ್ಯಕ್ತಿತ್ವದಲ್ಲಿ ಇರುವಂಥ ಒಂದು ಸೌಂದರ್ಯ, ಇದು ಅವರ ವ್ಯಕ್ತಿತ್ವಕ್ಕೆ ಇರುವಂಥ ಒಂದು ಕಾಂತಿ ಅಂತ. ಹೀಗೆ ರಾಮಚಂದ್ರಾಯರ ಈ ಅದ್ವೈತ ತತ್ವ ಇದೆಯಲ್ವಾ, ಅದು ಕೇವಲ ಶಂಕರವಾಣಿ ಅಂತಲೂ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಶಂಕರರ ಬಗ್ಗೆ ತುಂಬ ಬರಹಗಳನ್ನು ಮಾಡಿದ್ದಾರೆ ಅವರು. ನಿರಂತರವಾಗಿ ಶಂಕರ ಭಾಸ್ಕರಕ್ಕೆ ಅವರು ಲೇಖನಗಳನ್ನು ಬರಿತಾನೇ ಇದ್ದರು. ದರ್ಶನ ಪ್ರಬಂಧ ಅನ್ನುವಂಥ ಕೃತಿಯಲ್ಲಿ ಅದೆಲ್ಲ ಬಂದಿದೆ ಸಾಕಷ್ಟು, ಅದರಲ್ಲಿ ಹೀಗೆಲ್ಲ ಇದೆ. ಆದರೆ ಈ ಅದ್ವೈತ ಅನ್ನುವಂಥದ್ದು ಅವರು ನಿಜವಾಗ್ಲೂ ಕೂಡ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಹೀಗೆ ನಡೆನುಡಿಗಳ ಅದ್ವೈತ ಇದೆಯಲ್ಲ, ಒಂದು ಸಂಸ್ಕೃತಿಯ ವಿಷಯದಲ್ಲಿ, ಜೀವನದ ವಿಷಯದಲ್ಲಿ, ಇದು ಬಹಳ ವಿಶೇಷವಾಗಿರುವಂಥ ಒಂದು ಸಂಗತಿ ಅಂಥೇಳಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಮಗಿವಾಗ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಆ ಸಂಸ್ಕೃತಿ ಅಭಾವ ಇದ್ದಾಗ ನಾವು ಸಂಸ್ಕೃತಿ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಶುರು ಮಾಡ್ತೀವಿ ಅಂತ. ರಾಮಚಂದ್ರಾಯರು ಸಂಸ್ಕೃತಿ ಬಗ್ಗೆ ವಾಚ್ಯವಾಗಿ ಯಾವತ್ತೂ ಮಾತಾಡ್ತಿರ್ಲಿಲ್ಲ, ಧರ್ಮದ ಬಗ್ಗೆ ಯಾವತ್ತೂ ವಾಚ್ಯವಾಗಿ ಮಾತಾಡ್ತಿರ್ಲಿಲ್ಲ ಅಂತ. ಇದು ಒಬ್ಬ ಚಿಂತಕ ಒಬ್ಬ ಮಾತನ್ನು ಹೇಳ್ತಾನೆ, ಈ ಕಲ್ಚರ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಈ ಕಲ್ಚರ್ ಅಂದರೆ ಏನು ಅಂತ ಹೇಳಿದ್ರೆ, ಈ ಕಲ್ಚರ್ ಬಗ್ಗೆ ಮಾತುಕತೆ ಹೇಗಿರುತ್ತೆ ಅಂದರೆ ಬ್ರೆಡ್ಡು ಜಾಮುಗೆ ಸಂಬಂಧ ಇರೋ ಥರ ಈ ಕಲ್ಚರ್ ಬಗ್ಗೆ ಮಾತು ಅಂತ ಹೇಳಿದ್ರೆ. ಏನಿದು ಅಂತ ಹೇಳಿದ್ರೆ, ನೋಡಿ, ಒಂದು ಬ್ರೆಡ್ನ ಒಂದು ಪೀಸು, ಒಂದು ಲೋಫ್ ಇರುತ್ತಲ್ಲ, ಅದನ್ನು ಇಟ್ಕೊಂಡು ನೀವು ಜಾಮು ಇರುತ್ತೆ, ಬ್ರೆಡ್ ಮೇಲೆ ಜಾಮ್ ಹಾಕ್ಕೊಂಡು ತಿನ್ನುವಂಥದ್ದು ಒಂದು ಸಂಪ್ರದಾಯ ಅಲ್ವಾ. ನೀವು ಗಮನಿಸಿ, ನಮ್ಮ ಹತ್ರ ಜಾಮ್ ಕಡಿಮೆ ಇದ್ದಾಗ ಅದನ್ನು ತುಂಬ ಉಜ್ಜೋದು ಜಾಸ್ತಿ ಆಗುತ್ತೆ. ಆ ಬ್ರೆಡ್ಗೆ ತುಂಬ ಅದನ್ನು ತೀಡಿ ಆ ಬಂಗಾರದ ತಗಡನ್ನು ಹೊಡಿತೀವಲ್ವ, ಆ ರೀತಿ ಆಗುತ್ತೆ. ಅಂದರೆ ಈ ಕಲ್ಚರ್ ಅನ್ನುವಂಥದ್ದು ಜಾಮ್ ಇದ್ದ ಹಾಗೆ, ಈ ಬ್ರೆಡ್ ಅನ್ನುವಂಥದ್ದು ನಮ್ಮ ಜೀವನ ಇದ್ದ ಹಾಗೆ. ಈ ಜಾಮ್ನ ಅಂಶ, ಕಲ್ಚರ್ನ ಅಂಶ ನಿಜವಾಗ್ಲೂ ನಮ್ಮಲ್ಲಿ ಕಡಿಮೆ ಇದ್ದರೆ ಅದನ್ನು ತೀಡೋದು ಜಾಸ್ತಿ ಆಗಿಬಿಡುತ್ತೆ ಅಂತ, ಅಂದರೆ ಅದನ್ನು ಹೇಳೋದೇ ಜಾಸ್ತಿ ಆಗಿಬಿಡುತ್ತೆ ಅಂತ. ಆದರೆ ರಾಮಚಂದ್ರಾಯರು ಹಾಗಲ್ಲ, ಏನು ಹೇಳ್ತಿರ್ಲಿಲ್ಲ ಅವರು, ಅದನ್ನು ತಾವು ಅನ್ವಯ ಮಾಡಿಕೊಂಡಿದ್ರು ಅಂತ. ಇದಕ್ಕೆ ಒಂದೆರಡು ನನ್ನ ಜೀವನದಲ್ಲೇ ನಡೆದಂಥ ಒಂದು ಘಟನೆ ಹೇಳಿಬಿಡ್ತೀನಿ. ನಾನೊಬ್ಬ ಪ್ರಕಾಶಕನೂ ಹೌದು. ರಾಮಚಂದ್ರಾಯರು ತುಂಬ ಕೃತಿಗಳನ್ನು ಪ್ರಕಟ ಮಾಡಿದ್ವಿ, ಅದು ಬೇರೆ ಬೇರೆ ಹಂತದಲ್ಲಿ ಅದನ್ನು ತೊಡಗಿಸ್ಕೊಂಡಿದ್ವಿ ನಾವು. ಅವ್ರ ಪುಸ್ತಕಗಳು ಪ್ರಕಟ ಮಾಡಿದಾಗ ಅದನ್ನು ಪ್ರೂಫ್ ಮಾಡುವಂಥದ್ದು, ಅದನ್ನು ಮಾರಾಟ ಮಾಡುವಂಥದ್ದು, ಹೀಗೆ ನಮಗೊಂದು ಉತ್ಸಾಹ ಅದು. ಮತ್ತು ರಾಮಚಂದ್ರಾಯರಂಥವರ ಕೃತಿಗಳು, ರಂಗನಾಥ್ ಶರ್ಮರ ಕೃತಿಗಳು, ಗಣೇಶ್ ಅವರ ಕೃತಿಗಳು, ಇದನ್ನೆಲ್ಲ ಮುದ್ರಣ ಮಾಡಿ ಸಮಾಜಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಉತ್ಸಾಹದಲ್ಲಿ ನಾವು ನಮ್ಮ ಕಾಲೇಜು ದಿನಗಳಲ್ಲೇ ಕೆಲಸಗಳನ್ನು ಶುರು ಮಾಡಿದಂಥವ್ರು. ನಮಗೆ ನಾ ಅಭಿಜ್ಞಾನ 94ರಲ್ಲಿ ಶುರು ಮಾಡಿದ್ದೆ. ನಾನು ಇನ್ನೂ ಆವಾಗಷ್ಟೇ ಡಿಗ್ರಿ ಕೊನೆ ವರ್ಷದಲ್ಲಿದ್ದೆ. ನನ್ನ ಹತ್ರ ದುಡ್ಡೇನಿರಲಿಲ್ಲ ಆಗ, ಆದರೆ ಧೈರ್ಯಕ್ಕೆ ಪುಸ್ತಕ ಅಂತೂ ಪ್ರಕಟ ಮಾಡಿಬಿಟ್ವಿ ಅಂತ. ಈ ರೀತಿ ಒಂದು ಅಭಿಜ್ಞಾನ ಚಟುವಟಿಕೆ ಶುರುವಾಯಿತು. ಅದು ಶುರುವಾದಾಗ ಅದು ಸ್ವಲ್ಪ ವರ್ಷಗಳಲ್ಲೇ ರಾಮಚಂದ್ರಾಯರ ಕೃತಿಯನ್ನು ಒಂದು ಪ್ರಕಟ ಮಾಡುವಂಥ ಒಂದು ಸಂದರ್ಭ ಬಂತು. ಅದರದ್ದು ಭಾಳ ದೊಡ್ಡ ಕತೆ, ನಾನು ಅದನ್ನು ತುಂಬ ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಪುಸ್ತಕ ಪ್ರಕಟ ಮಾಡಿದ್ವಿ ನಾವು. ಮೊದಲಿಗೆ ಯಾವುದೋ ಒಂದು ಪುಸ್ತಕ ಕೇಳಿದ್ವಿ, ರಾಮಚಂದ್ರಾಯರು ಇದನ್ನು ಮಾಡಬೇಡಿ ನೀವು, ಇವಾಗ ನಿಮಗೆ ಆರ್ಥಿಕವಾಗಿ ಕಷ್ಟ ಆಗುತ್ತೆ, ಈ ಪುಸ್ತಕವನ್ನು ಯಾರು ಇದನ್ನು ಓದೋಲ್ಲ. ನೋಡಿ, ಅವರೇ ಹೇಳಿದ್ದು, ಅವ್ರ ಪುಸ್ತಕವನ್ನೇ ಅವ್ರ ಕುರಿತು ಹೇಳಿದ್ದು, ಇದನ್ನು ಹೆಚ್ಚು ಜನ ಓದೋಲ್ಲಪ್ಪ, ಇದನ್ನು ಯಾಕೆ ನೀವು ಮಾಡ್ತೀರಿ, ಈಗ ಮಾಡಬೇಡಿ, ನೀವು ಹೆಚ್ಚು ಜನಕ್ಕೆ ಇಷ್ಟವಾಗುವಂಥದ್ದು ಒಂದು ಕೃತಿ ನಾನು ಕೊಡ್ತೀನಿ ಅಂಥೇಳಿ ಶ್ರೀ ಸೂಕ್ತ ಅನ್ನುವಂಥ ಪುಸ್ತಕವನ್ನು ಅವರು ಪ್ರಕಟ ಮಾಡಲಿಕ್ಕೆ ಕೊಟ್ಟರು. ಇದೇ ಮಾತು ಹೇಳಿದ್ರು ಅವರು, ಶ್ರೀ ಸೂಕ್ತವನ್ನು ಮಾಡಿ ನಿಮ್ಮ ಶ್ರೀಶಕ್ತಿ ಹೆಚ್ಚಲಿ ಅಂಥೇಳಿ ಕೊಟ್ಟರು ಅವರು ನನಗೆ. ಆ ಮ್ಯಾನುಸ್ಕ್ರಿಪ್ಟ್ ಕೊಟ್ಟರು. ಆ ಮ್ಯಾನುಸ್ಕ್ರಿಪ್ಟ್ ಕೊಟ್ಟಿದ್ದಕ್ಕೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಂದರ್ಭ ಇದೆ. ಆ ಪುಸ್ತಕ ಪ್ರಕಟ ಮಾಡಿದ್ವಿ. ಪ್ರಕಟ ಮಾಡಿ ಅವತ್ತು ಕಾರ್ಯಕ್ರಮ ರಿಲೀಸು, ಅದನ್ನು ಪರಮಪೂಜ್ಯ ಹರ್ಷಾನಂದಜಿ ಮಹಾರಾಜ್ ಅವರು ಅದನ್ನು ರಿಲೀಸ್ ಮಾಡೋರಿದ್ದರು. ಬೆಳಿಗ್ಗೆ ನಾವು ಆ ಪುಸ್ತಕ ತೊಗೊಂಡು ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಡು ಒಂದು 10 ಕಾಪಿ ತೊಗೊಂಡು ಒಂದು ಚೆಕ್ಕನ್ನು ರೆಡಿ ಮಾಡಿ, ಆ ಚೆಕ್ ಮೇಲೆ ಬರೀ ಚೆಕ್ ಇಡಬಾರ್ದಲ್ಲ ಅಂಥೇಳಿ ₹1 ಕಾಯಿನು ಆ ಕವರಲ್ಲಿಟ್ಟು, ಆಮೇಲೆ ಗುರುಗಳ ಮನೆಗೆ ಹೋಗಿ ಒಂದು ತಟ್ಟೆನ ಕೇಳಿದ್ವಿ. ತಟ್ಟೆ ಗುರುಗಳೇ ತಂದು ಕೊಟ್ಟರು. ಅದೆಲ್ಲ ಪುಸ್ತಕ, ಹಣ್ಣು ಇದೆಲ್ಲ ಕೊಟ್ಟು, ಹಣ್ಣಿನ ಕೆಳಗಡೆ ಇದು ಬಚ್ಚಿಟ್ಟಿದ್ದೆ ಕವರು. ಸರಿ, ಅವ್ರು ಕೊಟ್ಟು ನಮಸ್ಕಾರ ಮಾಡಿದ್ವಿ. ಮನೆ ಒಳಗಡೆ ಹೋಗಿ ತಕ್ಷಣ ಯಾವುದೋ ಒಂದು ಇದೋ ಆಯಿತು, ಆಘಾತ ಆಯಿತು ಅನ್ನೋ ಥರ ಗುಡುಗುಡು ಅಂತ ಓಡೋಡಿ ಬಂದು ಇದೇನಿದು ಅಂತಂದರು. ನಮಗೆ ಹೆದರಿಕೆ. ನಾನಿನ್ನು ಹುಡುಗ, ನೀವು ಕಲ್ಪನೆ ಮಾಡ್ಕೊಳ್ಳಿ, 97-98 ಸುಮಾರಿನಲ್ಲಿ, ಒಂದು 30 ವರ್ಷಕ್ಕೂ ಹಿಂದಿನ ಕತೆ ಅದು. ನನಗೆ ಹೆದರಿಕೆ. ಅಂದರೆ ನಾವೇನೋ ರಾಯಲ್ಟಿ ಅಂತ ಚೆಕ್ಕಲ್ಲಿ ಬರೆದಿದ್ದೀವಿ, ಕಡಿಮೆ ಆಯಿತು ಅಂತೇನಾದರೂ ಬೈದು ಬಿಡ್ತಾರೇನೋ, ಇನ್ಮೇಲೆ ಕೊಡೋದಿಲ್ಲ, ಏನೋ ಬೈತಾರೋ. ಯಾಕೆಂದರೆ ರಾಮಚಂದ್ರಾಯರ ಯಾರಿಗೂ ಕೂಡ ಅವರು ಬಹಳ ಮುಲಾಜಿಲ್ಲದೆ ಮಾತನಾಡುವಂಥ ಸ್ವಭಾವ ಆಗಿತ್ತು. ಏನಂತಾರೋ, ಏನಾಗ್ಬಿಡ್ತೋ ತಪ್ಪು, ನಮ್ಗೆ ಶಕ್ತಿ ಇರೋ ಎಷ್ಟಿದೆಯೋ ಅದನ್ನು ಮೀರಿ ನಾವು ಆ ಚೆಕ್ಕಲ್ಲಿ ಬರೆದಿದ್ದೀವಿ, ಆದರೆ ಏನಪ್ಪ ಈ ಥರ ಆಗೋಯ್ತಲ್ಲ ಅಂತ ಒಂದು ಕ್ಷಣ ಮೈಯೆಲ್ಲ ಬೆವ್ತು ಬಿಟ್ಟಿತ್ತು ನನಗೆ. ಹೊರಗಡೆ ಬಂದವರು ಏನಿದು ಅಂತಂದರು. ಸರ್, ಇದು ರಾಯಲ್ಟಿ ಅಂತೇಳಿ ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇ, ಇದನ್ನು ನೀವು ಇಟ್ಕೊಳ್ಳಿ,
ಅಂತಂದರು. ಬಹುಶಃ ಸಿಟ್ಟು ಮಾಡ್ಕೊಂಡಿರೋದು ಕನ್ಫರ್ಮ್ ಆಯಿತು ನನಗೆ. ಸಿಟ್ಟು ಮಾಡ್ಕೊಂಡಿದ್ದಾರೆ, ಕಡಿಮೆ ಆಯಿತು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ. ಸರ್ ಅಂತೇಳಿ, ನಾನು ನಿಮಗೆ ದುಡ್ಡಿಗೆ ಅಂತ ಹೇಳಿ ಕೊಟ್ಟನ ಇದನ್ನು, ನೀವು ಈ ಚೆಕ್ ತೊಗೊಳ್ಳಿ ಅಂತ. ಸರ್ ಇದು ರಾಯಲ್ಟಿ. ಹಾಂ, ರಾಯಲ್ಟಿ ನಾನು ತೊಗೊಂಡಿದ್ದೀನಿ, ಅದ್ರ ಒಳಗಡೆ ₹1 ಕಾಯಿನ್ ಇಟ್ಟಿದ್ದೆ. ಆ ₹1 ಕಾಯಿನ್ ತೊಗೊಂಡು, ಇದು ನನಗೆ ನೀವು ಕೊಡ್ತಾ ಇರುವಂಥ ರಾಯಲ್ಟಿ, ಅದನ್ನು ನಾನು ತೊಗೊಂಡಿದ್ದೀನಿ ಸಂತೋಷವಾಗಿ, ಒಳ್ಳೆಯದಾಗಲಿ ನಿಮಗೆ. ಇದು ಈ ಪುಸ್ತಕಕ್ಕೆ ಮಾತ್ರ ರಾಯಲ್ಟಿ ಅಲ್ಲ, ಮುಂದೆ ನಾನು ನಿಮಗೆ ತುಂಬ ಪುಸ್ತಕಗಳು ಕೊಡ್ತೀನಿ, ಆ ಎಲ್ಲ ಪುಸ್ತಕಗಳಿಗೂ ಸೇರಿಸಿ ನಾನು ಈ ರಾಯಲ್ಟಿ ತೊಗೊಳ್ತಾ ಇದ್ದೀನಿ ಅಂಥೇಳಿ ಆ ₹1 ತೊಗೊಂಡು ಆಶೀರ್ವಾದವನ್ನು ಮಾಡಿ ಆ ಚೆಕ್ಕನ್ನು ವಾಪಸ್ ಕೊಟ್ಟರು. ನೀವು ನಂಬೋದಿಲ್ಲ, ಕೊನೆ ತನಕ ಅವರು ನಮ್ಮ ಹತ್ರ ಒಂದೇ ₹1 ಕೂಡ ತೊಗೊಳ್ಳಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಅವರನ್ನು ಅಂಗಲಾಚಿದ್ದೀನಿ, ಸರ್ ರಾಯಲ್ಟಿ ಈ ಪುಸ್ತಕಕ್ಕೆ. ಹಾಂ, ಆವತ್ತು ಒಪ್ಪಂದ ಆಗಿದೆ ನಮಗೆ, ನಾನೆಲ್ಲ ತೊಗೊಂಡಿದ್ದೀನಲ್ವಾ, ಎಲ್ಲದಕ್ಕೂ ಸೇರಿಸಿ ಅವತ್ತು ನಾನು ತೊಗೊಂಡಿದ್ದೀನಿ, ಮರೆತು ಬಿಟ್ಟರು ನೀವು ಒಪ್ಪಂದ ಅಂತ ಹೇಳ್ತಿದ್ರು. ಇದೇ ತಿರುಪತಿ ತಿಮ್ಮಪ್ಪವನ್ನು ನಾವು ರೀಪ್ರಿಂಟ್ ಮಾಡಬೇಕು ಅಂತಿದ್ದಾಗ ಬೇರೆ ಪಬ್ಲಿಷರು ಅವರಿಗೆ ಹೋಗಿ ಆಮಿಷವನ್ನು ಒಡ್ಡಿದರು. ಆ ಕಾಲಕ್ಕೆ ಅವರು ₹ಲಕ್ಷಾಂತರ ಕೊಡೋದಕ್ಕೆ ಸಿದ್ಧವಾಗಿದ್ದರು. ಆವಾಗ ಕೂಡ ಅವ್ರು ಹೇಳಿದಂಥ ಮಾತು, ನಾನು ಅಲ್ಲಿದ್ದೆ, ಅದು ಪಂಡಿತರ ಸೊತ್ತದು, ಅವ್ರಿಗೆ ನಾನು ಕೊಟ್ಟಾಗಿದೆ, ಅವರು ನಿಮಗೆ ಕೊಟ್ಟರೆ ನೀವು ಅದನ್ನು ಸ್ವೀಕಾರ ಮಾಡ್ಬೋದೇ ಹೊರತು ಅವರು ಕೊಟ್ಟಾಗ್ಬಿಟ್ಟಿದ್ದೆ ಅಂತ ಹೇಳಿದ್ರು. ಆವಾಗ ನನಗೆ ಆ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಆವಾಗ ದುಡ್ಡಿಲ್ಲದೆ ಬಹಳ ತಡ ಆಯಿತು ತರೋದಕ್ಕೆ ನನಗೆ. ಆದರೆ ಅವರು ರಾಯಲ್ಟಿನ ಎಣಿಸಲಿಲ್ಲ, ಕೊಟ್ಟ ಮಾತನ್ನು ಆ ರೀತಿ ಅವರು ಸುಮ್ಮನೆ ಅದೇನೋ ಒಂದು ಆಲಂಕಾರಿಕವಾದ ಮಾತು ಅಂತ ಹೇಳಿದ್ಲಲ್ಲ, ಜೀವನದಲ್ಲಿ ಕೊನೆ ತನಕನೂ ಹಾಗೇ ಇದ್ದರು. ಅಷ್ಟೇ ಅಲ್ಲ, ಅವರು ಅಭಿಜ್ಞಾನವನ್ನು ಅಭಿಜ್ಞಾನ ಅಂತ ಹೇಳಲಿಲ್ಲ ಯಾವತ್ತು. ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮ ಅಭಿಜ್ಞಾನ ಅಂತ ಹೇಳ್ತಿದ್ರು. ಇದು ನನಗೆ ಜೀವನದಲ್ಲಿ ಸಿಕ್ಕಂಥ ದೊಡ್ಡ ಅದೃಷ್ಟ ಅಂತ ಭಾವಿಸ್ಕೊಂಡಿದ್ದೀನಿ. ಅವರು ನನ್ನನ್ನು ಆ ಮಟ್ಟದಲ್ಲಿ ಓನ್ ಮಾಡಿಕೊಂಡಿದ್ದು, ಮತ್ತು ನಮ್ಮ ಸಂಸ್ಥೆಯನ್ನು ನಮ್ಮ ಅಭಿಜ್ಞಾನ ಅಂತ ಹೇಳಿದ್ರಲ್ವ, ನಾನಿನ್ನೂ ಹುಡುಗ, ಪಡ್ಡೆ ಹುಡುಗ. ಅವ್ರಿಗೆ ಎಷ್ಟೋ ಜನ ಮಲ್ಲೇಪುರಂಗೂ ಗೊತ್ತಿದೆ, ಎಷ್ಟೋ ಪಬ್ಲಿಷರ್ಗಳು ಅವ್ರ ಪುಸ್ತಕನ ಪ್ರಕಟ ಮಾಡೋದಕ್ಕೆ ಕಾಯ್ತಾ ಇರೋದು. ಎಂತೆಂಥವರು ಕೇಳ್ತಾ ಇದ್ರು, ಯಾರಿಗೂ ಅವರು ನಮಗೆ ನಮ್ಮ ಹತ್ರ ನಡ್ಕೊಂಡ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ ಅಂತ. ಅಷ್ಟು ಆತ್ಮೀಯತೆ ಅವ್ರಿಗೆ. ಒಂದು ಸಲ ಮಾತು ಅಂತ ಹೇಳಿದ್ರೆ ಆ ರೀತಿಯ ಒಂದು, ಅವರಿಗೆ ರಾಮಾಯಣ ಬಹಳ ಇಷ್ಟ, ಅವರಿಗೆ ಮಹಾಭಾರತಕ್ಕಿಂತ ಹೆಚ್ಚು ಇಷ್ಟವಾಗಿರುವಂಥದ್ದು ರಾಮಾಯಣ ಆಗಿತ್ತು ಅಂತ. ಯಾಕೆಂದರೆ ರಾಮನಲ್ಲಿ ಆ ರೀತಿಯ ಒಂದು ರುಜುತ್ವ ಅನ್ನುವಂಥದ್ದಿದೆ ಅಂಥೇಳಿ, ಆ ರುಜುತ್ವದ ಕಾರಣದಿಂದಲೇ ಅವರಿಗೆ ರಾಮಾಯಣ ಅಷ್ಟು ಪ್ರಿಯ ಅಂಥೇಳಿ. ಹಾಗೆ ಅದೇ ರುಜುತ್ವದಲ್ಲಿ ಅವರು ಜೀವನವನ್ನು ರೂಪಿಸ್ಕೊಂಡಿದ್ರು ಅಂಥೇಳಿ. ಹೀಗಾಗಿ ನಮ್ಮಂಥ ಹುಡುಗರನ್ನೆಲ್ಲ ಅವರು ಆ ರೀತಿ ಆತ್ಮೀಯವಾಗಿ ನೋಡುವಂಥ ಸಂದರ್ಭಕ್ಕೆ ಏನು ಕಾರಣವೇ ಇಲ್ಲ. ಅವರಿಗೆ ಹಣ, ಹೆಸರು ಏನು ನಮ್ಮಿಂದ ಏನು ಸಿಗ್ತಾ ಇರಲಿಲ್ಲ ಅವರಿಗೆ. ನಾವು ಸುಮ್ಮನೆ ಹೋಗಿ ಪಾಠ ಕೇಳ್ಕೊಂಡು ಬರ್ತಾ ಇದ್ವಿ, ಅಷ್ಟೇ ಬಿಟ್ಟರೆ ನಮಗೇನೂ ಇಲ್ಲ ಅಂತೇಳಿ. ಹೀಗೆ ಆದರೆ ಇವತ್ತು ನಾವು ಏನಾದರೂ 4 ಕೆಲಸ ಮಾಡ್ತಾ ಇದ್ದೀವಿ, ಸಮಾಜ ಅದನ್ನು ಗುರುತಿಸ್ತಾ ಇದೆ, 4 ಜನಕ್ಕೆ ಮುಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರು ನಮಗೆ ಕೊಟ್ಟಂಥ ಆ ವ್ಯಕ್ತಿತ್ವ, ನಮಗೆ ಕೊಟ್ಟಂಥ ಒಂದು ಕಾಣಿಕೆ ಇದೆಯಲ್ಲ, ಒಂದು ದರ್ಶನ ಇದೆಯಲ್ಲ, ಅದು ನನ್ನ ಜೀವನವನ್ನು ಬೆಳಗಿದೆ, ನನ್ನಂಥ 10 ಮಂದಿಯನ್ನು ಅದು ಬೆಳಗುತ್ತಾ ಇದೆ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ. ತುಂಬ ಜನ ನನಗೆ ನೇರ ಪರಿಚಯ ಇದ್ದಾರೆ, ಅವರ ಜೀವನದಿಂದ, ಅವರ ಕೃತಿಗಳಿಂದ. ಅವರು ರಾಮಚಂದ್ರಾಯರ ಒಂದು ದಾರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹಲವರು ಇದ್ದಾರೆ ಅಂಥೇಳಿ. ಇದು ನಿಜವಾಗ್ಲೂ ಕೂಡ ಒಂದು ವ್ಯಕ್ತಿತ್ವ ಕಟ್ಟಿಕೊಡುವಂಥ ಒಂದು ಕೆಲಸ ಅಂಥೇಳಿ. ಹೀಗೆ ಗುರುಗಳ ಬಗ್ಗೆ ತುಂಬ ಮಾತಾಡ್ತಾ ಹೋಗ್ಬೋದು ಅಂತ. ಇನ್ನೊಂದು ವಿಷಯ ಹೇಳಿ ಪ್ರಾಯಶಃ ಮುಗಿಸ್ಬೋದು ಅನಿಸುತ್ತೆ, ಸಮಯ ಆಗಿದೆ. ಅವರು ನಮಗಷ್ಟೇ ಗುರುಗಳಲ್ಲ, ತುಂಬ ಜನಕ್ಕೆ ಗುರುಗಳದು. ನಮ್ಮಲ್ಲಿ ಒಂದು ಮಾತಿದೆ, ಕೆಲವ್ರಿಗೆ ಗೊತ್ತಿರುತ್ತದು, ಏನು ಅಂತ ಹೇಳಿದ್ರೆ ಗೋತ್ರ ಮುಖ್ಯ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ. ಕೆಲವರಿಗೆ ಗೋತ್ರಗಳು ಗೊತ್ತಿರೋದಿಲ್ಲ, ಯಾವುದ್ಯಾವುದೋ ಕಾರಣಕ್ಕೆ ಮರ್ತು ಹೋಗಿರ್ತಾರೆ. ಎಲ್ರಿಗೂ ಇದೆ, ಎಲ್ಲ ವರ್ಣದವ್ರಿಗೂ ಗೋತ್ರಗಳಿದೆ. ಅದು ಗೋತ್ರ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣರಿಗಷ್ಟೇ ಅಲ್ಲ, ಎಲ್ರಿಗೂ ಕೂಡ ಗೋತ್ರಗಳಿದೆ. ಕೆಲವ್ರಿಗೆ ಆ ಗೋತ್ರಗಳು ಪರಿಚಯ ಇಲ್ಲದೆ ಹೋಗ್ಬೋದು. ಆಗೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಸಂಕಲ್ಪ ಮಾಡಬೇಕಾಗತ್ತೆ. ಆಗ ಗೋತ್ರ ಸಿಗಲಿಲ್ಲ ಅಂತ ಹೇಳಿದ್ರೆ ಕಾಶ್ಯಪ ಗೋತ್ರ ಅಂತ ಹೇಳ್ಬಿಡ್ತೀವಿ ಅಂತ. ಗೋತ್ರ ಗೊತ್ತಿಲ್ಲದೆ ಇರೋರಿಗೆಲ್ಲ ಗೋತ್ರ ಯಾವುದು ಅಂದರೆ ಕಾಶ್ಯಪ ಗೋತ್ರ ಅಂಥೇಳಿ. ಹಾಗೆ ನಮ್ಮಲ್ಲಿ ಏನು ಒಂದು ಕಲ್ಪನೆ ನಮ್ಮ ಸಂಸ್ಕೃತಿಲಿ ಅಂತ ಹೇಳಿದ್ರೆ, ನಾವು ಕಲಿತ ವಿದ್ಯೆ ಊರ್ಜಿತವಾಗಬೇಕು ಅಂತಿದ್ರೆ ಅದು ಗುರು ಮೂಲಕ ಬಂದಿರಬೇಕು ಅಂತ ಒಂದು ಕಲ್ಪನೆ. ಗುರು ಮೂಲಕ ಕಲಿತಂಥ ವಿದ್ಯೆ ಮಾತ್ರ ಊರ್ಜಿತ ಆಗತ್ತೆ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ ನಮ್ಮಲ್ಲಿ ಅಂತ. ತುಂಬ ಜನಕ್ಕೆ ಅದೊಂದು ಕೊರತೆ ಇರುತ್ತೆ ಇವಾಗ. ಏನು ಅಂತ ಹೇಳಿದ್ರೆ ಎಲ್ರಿಗೂ ಗುರುಗಳು ಸಿಗೋದಿಲ್ಲ. ಈಗ ನನಗೆ ಸಿಕ್ಕಂಥ ಗುರು ಪರಂಪರೆ ಇದೆಯಲ್ಲ, ಅದು ಬಹಳ ದೊಡ್ಡದು. ನನಗೆ ತುಂಬ ಜನರ ಆ ಥರ ಗುರುಗಳು ಸಿಕ್ಕಿದ್ದಾರೆ. ಈಗಲೂ ಗುರುಗಳು ದೊಡ್ಡ ದೊಡ್ಡ ಗುರುಗಳೆಲ್ಲ ನನಗೆ ಸಿಕ್ಕಿದ್ದಾರೆ. ಆ ರೀತಿ ಭಾಗ್ಯ ತುಂಬ ಜನಕ್ಕೆ ಬರೋಲ್ಲ. ಅದೊಂದು ವಿಶೇಷ. ಅದು ತುಂಬ ಜನಕ್ಕೆ
ಆ ರೀತಿ ಸಿಗದೇ ಇರುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಅನ್ನುವಂಥದ್ದು ಒಂದು ಸಂತೋಷ. ಆದರೆ ಎಲ್ರಿಗೂ ಗುರು ಬೇಕು. ಅವಾಗೇನು ಅಂತ ಹೇಳಿದ್ರೆ, ತುಂಬ ಜನ ಹೇಳುವಂಥದ್ದೇನು ಅಂದರೆ, ನಾವು ರಾಮಚಂದ್ರಾಯರಲ್ಲಿ ಆ ಗುರುತ್ವವನ್ನು ನೋಡಿದ್ದೀನಿ ಅಂತ ತುಂಬ ಜನ ಅದನ್ನು ಹೇಳ್ತಾರೆ ಅಲ್ವಾ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿತ್ವಕ್ಕೆ ಇರುವಂಥ ಒಂದು ಸೊಗಸು, ಒಂದು ಶಕ್ತಿ ಅಂಥದ್ದು ಅಂತ. ಅದಕ್ಕೆ ನೀಲಕಂಠ ದೀಕ್ಷಿತ ಭಾಳ ಒಂದು ತಮಾಷೆಯಾಗಿ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹೆಸರನ್ನು ಹಣನ ಪಡ್ಕೋಬೇಕು ಅಂತ ಹೇಳಿದ್ರೆ ಅವನು ಏನು ಹೇಳಬೇಕು ಅಂತ ಹೇಳಿದ್ರೆ, ವಾಸಃ ಪುಣ್ಯೇಶು ತೀರ್ಥೇಶು. ಒಬ್ಬ ವ್ಯಕ್ತಿ ಹೆಸರು ಮಾಡಬೇಕು, ಹಣ ಮಾಡಬೇಕು ಅಂತಿದ್ರೆ ಜನರಿಗೇನಾದರೂ ನಂಬಿಸೋ ಥರ ಮಾಡಬೇಕಲ್ವಾ. ಅವಾಗ ಏನು ಹೇಳಬೇಕು ಅಂದರೆ, ವಾಸಃ ಪುಣ್ಯೇಶು ತೀರ್ಥೇಶು. ನಮ್ಮ ವಾಸ ಎಲ್ಲಿದ್ದೀರಿ, ನಾವು ಎಲ್ಲಿನವರು ಅಂತ ಅಂದ್ಕೊಂಡಿರಿ, ನಾವು ಕಾಶಿಯವರಪ್ಪ ನಾವು ಅಂತ, ಹೀಗೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಬೇಕಂತೆ. ಜನ ಆ ಕಡೆಗೆ ಆವಾಗ ಮುಖ ಮಾಡ್ತಾರೆ ಅವ್ರ ಕಡೆಗೆ ಅಂತ. ಆಮೇಲೆ ಏನು, ಪ್ರಸಿದ್ಧಶ್ಚ ಮೃತೋ ಗುರುಹು. ಅವರು ಪ್ರಸಿದ್ಧರಾಗಿರಬೇಕು ಗುರುಗಳು, ಆದರೆ ಈಗಿರಬಾರ್ದು ಅವರು, ಅಂಥವರು ನಮ್ಮ ಗುರುಗಳು ಅಂತ ನಾವು ಹೇಳ್ಕೋಬೇಕು ಅಂತ. ಆಗ ನೀವು ಆ ಗುರು ಪರಂಪರೆಗೆ ಸೇರಿದವರಾ, ಭಾಳ ಇದು ಅಂತ ಹೇಳ್ತೀವಿ ಅಂತ. ಆಮೇಲೆ ಇದು ಅಧ್ಯಾಪನ ವೃತ್ತಿಯಶ್ಚ ಕೀರ್ತನೀಯ ಧನಾರ್ಥಿಭಿಹಿ ಅಂತ ಹೇಳ್ತಾನೆ. ಅಂದರೆ ನಾವು ಅಲ್ಲಿ ಇದು ಮಾಡಿದ್ವಿ ಅಂತೆಲ್ಲ ಹೇಳ್ಕೊಂಡ್ರೆ ಜನ ನಿಮ್ಮ ಕಡೆ ತಿರುಗಿ ನೋಡ್ತಾರೆ. ಒಂದು ಸರ್ ನಮ್ಮ ಗುರುಗಳು, ನಾವು ಆ ಗುರುಗಳು, ನಮಗೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮ ಗುರು ಪರಂಪರೆ, ಹೌದಾ ಅಂತ. ಈ ರೀತಿ ಅವನು ವ್ಯಂಗ್ಯವಾಗಿ ಹೇಳ್ತಾನೆ. ಆದರೆ ಯಾಕೆ ನಾವು ಆ ಪರಂಪರೆಗೆ ಸೇರಿದ್ದೀವಿ ಅಂತ ಹೇಳಿಕೊಳ್ಳುವಂಥ ಒಂದು ಅನಿವಾರ್ಯತೆ ಬರುತ್ತೆ, ಜೊತೆಗೆ ಸಂತೋಷವೂ ಆಗತ್ತೆ ಅಂತ ಹೇಳಿದ್ರೆ, ಅವರು ಕೆಲಸ ಮಾಡಿದ ರೀತಿ ಇದೆಯಲ್ಲ ಅಂಥದ್ದು ಅಂತ. ಇವಾಗ ನಾನು ರಂಗನಾಥ ಶರ್ಮರು ನಮ್ಮ ಗುರುಗಳು ಅಂತನೋ, ಅಥವಾ ರಾಮಚಂದ್ರಾಯರು ನಮ್ಮ ಗುರುಗಳು ಅಂತನೋ, ಅಥವಾ ಎಸ್ ಟಿ ನಾಗರಾಜರಾಯರು ನಮ್ಮ ಗುರುಗಳು ಅಂತನೋ, ಇದೆಲ್ಲ ಯಾಕೆ ಹೇಳ್ಕೊಳ್ತೀವಿ ಅಂತ ಹೇಳಿದ್ರೆ ಅವ್ರು ಮಾಡಿದಂಥ ಕೆಲಸಗಳದು ಅಂತ. ಆ ರೀತಿದು ಒಂದು ನಮಗೆ ಇರುತ್ತೆ ಅಂತ. ಹಾಗೆ ಇದು ನಿಜವಾದ ಮಹಾಮಹೋಪಾಧ್ಯಾಯದ ಕಲ್ಪನೆನೇ ಅದು ತಾನೆ, ಅದು ಪರಂಪರೆ ಮುಂದುವರಿಬೇಕು ಅಂತ. ಹಾಗೆ ನಮ್ಮ ಗುರುಗಳು ಪ್ರೊಫೆಸರ್ ಸಾಕ್ರು ರಾಮಚಂದ್ರಾಯರು ವಿದ್ಯಾಲಂಕಾರ ಅನ್ನುವಂಥ ಒಂದು ಅಭಿಧಾನ ಯಾರಿಗೆ ಎಲ್ಲ ಅರ್ಥದಲ್ಲೂ ನಿಜವಾಗ್ಲಿ ಸಲ್ಲುವಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ರು, ಅವರು ಕೇವಲ ತಮ್ಮ ಕಾಲದ 4-6 ಜನರಿಗಷ್ಟೇ ಅವರು ಗುರುಗಳು ಅಂತ ಆದವರಲ್ಲ. ಒಂದು ಪರಂಪರೆಯಲ್ಲಿ ನಡೀಬೇಕು, ಒಂದು ಪರಂಪರೆಯ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ಎಲ್ಲರಿಗೂ ಕೂಡ ಒಂದು ಗುರುಸ್ಥಾನದಲ್ಲಿ ನಿಂತಂಥವರು, ಗುರುಸ್ಥಾನದಲ್ಲಿ ಇರುವಂಥವರು ಯಾರು ಅಂತ ಹೇಳಿದ್ರೆ ಅದು ಪ್ರೊಫೆಸರ್ ಸಾಕ್ರು ರಾಮಚಂದ್ರಾಯರು ಅಂತ. ಹಾಗಾಗಿ ನಾವು ಅವರ ಸ್ಮರಣೆಯನ್ನು ನಿತ್ಯವೂ ಮಾಡಬೇಕು ಅಂತ. ನಾವು ಇವತ್ತೇನಾದರೂ ಒಂದು ಸಂಕಲ್ಪ ಮಾಡೋದಿದ್ದರೆ ಮನೆಗಳಲ್ಲಿ ಆ ಗುರು ಪರಂಪರೆಯನ್ನು ನಾವು ಹೇಳ್ಕೊಳ್ತೀವಿ. ಹಾಗೆ ಮುಂದಿನ ಜನಾಂಗ ಭಾರತೀಯ ಸಂಸ್ಕೃತಿ ಬಗ್ಗೆ ಯಾರಾದರೂ ಕೆಲಸ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ, ಈಗ ನಾನು ಆರಂಭದಲ್ಲಿ ಹೇಳಿದೆ, ಈಗ ಆನಂದ್ ಕುಮಾರ್ ಸ್ವಾಮಿ ಅಂತವರು, ಸ್ವಾಮಿ ವಿವೇಕಾನಂದರು, ಯೋಗಿ ಅರವಿಂದರು, ರವೀಂದ್ರನಾಥ್ ಟ್ಯಾಗೂರರು, ಇವರೆಲ್ಲರೂ ಕೂಡ ಆಧುನಿಕ ಜಗತ್ತಿಗೆ ಆ ಸಂಸ್ಕೃತಿಯ ಒಂದು ಪಥ ಎಂಥದ್ದು ಅಂಥೇಳಿ ತೋರಿಸಿಕೊಟ್ಟಂಥವ್ರು ಅಂತ. ಹಾಗೆ ನಮ್ಮ ನಾಡಿನಲ್ಲಿ ಆ ಸಂಸ್ಕೃತಿಯ ಒಂದು ಮಾರ್ಗವನ್ನು ನಿರ್ಮಾಣ ಮಾಡಿದಂಥವರು ನನ್ನ ಗುರುಗಳು ಅಂತ ಹೇಳುವಂಥ ಒಂದು ಹೆಮ್ಮೆನೂ ನನಗಿದೆ. ಅದನ್ನು 10 ಜನರ ಮುಂದೆ ನಿವೇದನೆ ಮಾಡಿಕೊಳ್ಳುವಂಥ ಸೌಭಾಗ್ಯ ಕೂಡ ನನಗೆ ಪದೇ ಪದೇ ಒದಗುತ್ತಾ ಇರುತ್ತೆ ಅನ್ನುವಂಥದ್ದು ಇನ್ನೊಂದು ವಿಶೇಷ. ಇಂಥ ಗುರುಗಳ ಬಗ್ಗೆ ಈ ರೀತಿಯ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಈ ಭಾಗದಲ್ಲಿ ನಮ್ಮ ಗುರುಗಳು ಎಷ್ಟು ಓಡಾಟ ಮಾಡಿದರೋ ನನಗೆ ಹೆಚ್ಚು ಗೊತ್ತಿಲ್ಲ. ಪ್ರಾಯಶಃ ಅವರು ಊರುಗಳಿಗೆ ಸಂಚಾರ ಮಾಡ್ತಾ ಇದ್ದಿದ್ದು ಬಹಳ ಕಡಿಮೆ, ಯಾಕೆಂದರೆ ನಿರಂತರವಾಗಿ ಅವರು ಪಾಠ, ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಭಾಳ ಸೆಲೆಬ್ರಿಟಿಯಾಗಿದ್ದಂಥವ್ರು ರಾಮಚಂದ್ರಾಯರು. ಯಾವುದೇ ಆವತ್ತಿನ ಕಾರ್ಯಕ್ರಮದ ನೀವು ಪಟ್ಟಿ ನೋಡಿದ್ರೆ ರಾಮಚಂದ್ರಾಯರ ಕಾರ್ಯಕ್ರಮ ಇದ್ದೇ ಇರ್ತಿತ್ತು. ಆ ಮಟ್ಟದಲ್ಲಿ ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಂಥವ್ರು ರಾಮಚಂದ್ರಾಯರು. ಬೇರೆ ಬೇರೆ ವೇದಿಕೆಗಳಲ್ಲಿ, ಬರೀ ಸಂಸ್ಕೃತಿಯ ಕಾರ್ಯಕ್ರಮ ಅಷ್ಟೇ ಅಲ್ಲ, ಬೇರೆ ಎಷ್ಟೋ ಈ ಥರ ಸಂಘ ಸಂಸ್ಥೆಗಳು ಅದಕ್ಕೆಲ್ಲ ನಿರಂತರವಾಗಿ ಹೋಗ್ತಿದ್ರು, ಪಾಠ ಮಾಡ್ತಿದ್ರು. ಆಗ ನಮ್ಮ ದುರ್ದೈವ ಅಂತ ಹೇಳಿದ್ರೆ ಆಗ ಫೋಟೋ ತೆಗೆಯೋದೇ ಭಾಳ ಕಷ್ಟದ ದಿನಗಳದು. ವಿಡಿಯೋ, ಆಡಿಯೋ ರೆಕಾರ್ಡಿಂಗು ಈ ಥರದ್ದೆಲ್ಲ ಇಲ್ಲದೇ ಇರುವಂಥ ದಿನಗಳು. ಅದೇನಾದರೂ ಇದ್ದು ಬಿಟ್ಟಿದ್ದಿದ್ರೆ, ಅವ್ರು ಮಾತಾಡಿದ್ದೆಲ್ಲ ಎಲ್ಲಾದರೂ ಒಂದು ಜಾಗದಲ್ಲಿ ಸಂಗ್ರಹ ಆಗಿಬಿಟ್ಟಿದ್ದಿದ್ರೆ ಅದು ಬಹಳ ಒಂದು ದೊಡ್ಡ ಇನ್ನೊಂದು ರೀತಿ ಕೊಡುಗೆ ಆಗ್ತಿತ್ತು. ಆದರೂ ಕೂಡ ಈಗಲೂ ಅದರ ಕೊರತೆಯನ್ನು ತುಂಬಿಸೋ ರೀತಿಯಲ್ಲಿ ಅವರು ಸುಮಾರು 250ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಅದೆಲ್ಲವನ್ನು ನಾವು ನೋಡಿದ್ರೆ ಏಕಕಾಲದಲ್ಲಿ ನಮಗೆ 2 ರೀತಿ ಅನುಕೂಲ ಆಗುತ್ತೆ. ಒಂದು, ಒಬ್ಬ ಸಂಸ್ಕೃತಿಯನ್ನು, ಒಂದು ಆ ಭಾರತೀಯತೆಯನ್ನು ಮೈಗೂಡಿಸ್ಕೊಂಡ್ರೆ ಒಬ್ಬ ವ್ಯಕ್ತಿ ಹೇಗಿರಬಲ್ಲ ತನ್ನ ಜೀವನದಲ್ಲಿ ಅನ್ನುವಂಥ ಹೊಳಹು ಸಿಗತ್ತೆ. ಅದ್ರ ಜೊತೆಗೆ ಆ ಸಂಸ್ಕೃತಿಯಲ್ಲಿ ಒಂದು ಪ್ರಾಮಾಣಿಕತೆ ಇದ್ದರೆ ತನ್ನ ಜೀವನಕ್ಕೂ ಅದು ಒದಗತ್ತೆ ಅನ್ನುವಂಥ ಒಂದು ಪ್ರಾಮಾಣಿಕತೆ ಇದ್ದರೆ ತಾನು ಮಾಡುವಂಥ ಕೆಲಸದಲ್ಲೂ ಆ ಹೊಳಪು ಅನ್ನುವಂಥದ್ದು, ಒಂದು ಶಕ್ತಿ ಅನ್ನುವಂಥದ್ದು ಹೇಗೆ ಅದು ತನ್ನ ಅಭಿವ್ಯಕ್ತಿಯಲ್ಲೂ ಮೂಡುತ್ತೆ ಅನ್ನೋದಕ್ಕೆ ಅವರ ಆ ಪುಸ್ತಕಗಳು ಕೂಡ ಸಾಕ್ಷಿಯಾಗಿದೆ ಅಂಥೇಳಿ.
ಇಷ್ಟು ಮಾತನ್ನು ಹೇಳಿದರೆ ಸಾಕಾಗ್ಬೋದು. ಇನ್ನೂ ಮಲ್ಲೇಪುರಂ ಅವರು ಮಾತಾಡೋದಿದೆ, ತುಂಬ ವಿಷಯಗಳು ಇನ್ನೂ ಇದೆ, ಸಾಕಷ್ಟು ವಿಷಯಗಳು. ಆದರೆ ಒಂದು ಸ್ಥೂಲವಾಗಿ ಅವರ ಪರಿಚಯದ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ ಒಂದು ಪರಿಚಯ ಮಾಡಿಕೊಡುವಂಥ ಒಂದು ಅವಕಾಶ ಇವತ್ತು ಬಂದಿದೆ. ಮತ್ತೊಮ್ಮೆ ನಮ್ಮ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಎಲ್ಲ ಸಹೃದಯರಿಗೂ ಕೂಡ ನಮಸ್ಕಾರಗಳನ್ನು ಮಾಡ್ತಾ, ಆಯೋಜಕರಿಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ನೀವು ನಿಜವಾಗ್ಲೂ ಕೂಡ ರಾಮಚಂದ್ರಾಯರಿಗೆ ಸಲ್ಲಿಸುವಂಥ ಗೌರವ ಅಂತಿದ್ದರೆ ಅದು ಅವರ ಕೃತಿಗಳ ಅನುಸಂಧಾನ. ನೀವು ಓದಿ, ಭಾಳ ಸರಳವಾಗಿದೆ ನಮ್ಮ ಸಂಸ್ಕೃತಿ ಬಗ್ಗೆ, ಎಷ್ಟೋ ವಿಷಯಗಳ ಬಗ್ಗೆ ಅವರು ಬರೆದಿರುವಂಥದ್ದು. ಅದನ್ನು ನೀವುಗಳು ಓದಿ, ನಿಮ್ಮ ಮುಂದಿನ ಜನಾಂಗವೂ ಓದೋ ರೀತಿಯಲ್ಲಿ ಪ್ರೇರಣೆ ಕೊಡಿ, ಅವ್ರಿಗೂ ಓದಿಸುವಂಥ ಕೆಲಸವನ್ನು ನೀವು ಮಾಡಿ. ಕಷ್ಟ ಇದೆ, ಆ ಕೆಲಸ ಸುಲಭ ಅಂತ ನಾನು ಹೇಳ್ತಿಲ್ಲ, ಮಾಡಿ. ಕನ್ನಡದಲ್ಲಿ ಅಷ್ಟೇ ಅಲ್ಲ, ಅವ್ರು ಇಂಗ್ಲೀಷಲ್ಲೂ ಸಾಕಷ್ಟು ಬರೆದಿದ್ದಾರೆ. ಕನ್ನಡದಲ್ಲಿ ಬರೆದಿರೋದಕ್ಕಿಂತ ಹೆಚ್ಚು ಅವರು ಇಂಗ್ಲೀಷಲ್ಲೇ ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಈಗಿನ ಜನ್ರೇಷನ್ಗೆ ಅರ್ಥವಾಗುವಂಥ ಸರಳವಾದಂಥ ಇಂಗ್ಲೀಷಲ್ಲೂ ಬರೆದಿದ್ದಾರೆ. ಅದನ್ನು ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡಿದ್ರೆ ನಿಜವಾಗ್ಲೂ ಕೂಡ ಆ ಸಂಸ್ಕೃತಿಯ ಹೊಳಪು ಮತ್ತು ನಮ್ಮ ಮನೆಗಳಲ್ಲಿ ಸಮಾಜದಲ್ಲಿ ಎಲ್ಲೆಲ್ಲೂ ಕೂಡ ರಾರಾಜಿಸುತ್ತೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.